ಸರಣಿಯಲ್ಲಿ 8ನೇ ಭಾಗ ಭಕ್ತವತ್ಸಲ ಕೃಷ್ಣ. ಆ ಭಾಗದ ಚರ್ಚೆಯಲ್ಲಿ ಈ ದಿನ 3ನೇ ಸಂಚಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಯಾವ- ಸಂಚಿಕೆಗಳಲ್ಲಿ ನಾವು ಸಾರಿ, 4ನೇ ನಾಲ್ಕನೇದು ಪ್ರಭು. ಸಂಚಿಕೆ 4ನೇ ಸಂಚಿಕೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಸುಧಾಮ ಮತ್ತು ಕೃಷ್ಣರ ಆ ಒಂದು ಪ್ರಸಂಗವನ್ನು ಕಂಡಿದ್ವಿ. ನಿನ್ನೆಯ ಚರ್ಚೆಯಲ್ಲಿ ನಾವು ಇನ್ಫ್ಯಾಕ್ಟು ಆ ಆ ಸೂರ್ಯ ಗ್ರಹಣದ ಸಮಯದಲ್ಲಿ ಹ್ಮ್, ಯದುವಂಶೀಯರು, ಆ, ಕುರುವಂಶೀಯರು, ಬೃಂದಾವನದ ಭಕ್ತರು ಎಲ್ಲರೂ ಕೂಡ ಕುರುಕ್ಷೇತ್ರದಲ್ಲಿ ಆ, ಸೇರಿದ್ದಾರೆ. ಆ ಸಮಾಗಮದ ವರ್ಣನೆಯನ್ನ ನೋಡಿದ್ವಿ. ಸೊ ಈ ದಿನ ಆ ಚರ್ಚೆಯನ್ನು ಮುಂದುವರಿಸ್ತಾ ಮತ್ತಿನ್ನೇನು ಆ ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಆ ಎಲ್ಲ ಭಕ್ತರು ನೆರೆದಿದ್ದಾಗ ಮತ್ತಿನ್ನೇನು ಘಟನೆಗಳು ನಡೆದವು ಅನ್ನೋದನ್ನ ಈ ದಿನ ಚರ್ಚಿಸೋಣ. ಬನ್ನಿ, ಮೊದಲಿಗೆ ಪ್ರಾರ್ಥನೆಯನ್ನು ಹೇಳಿಬಿಟ್ಟು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 10ನೆಯ ಸ್ಕಂದದ ವರ್ಣನೆ, ಶ್ರೀಕೃಷ್ಣನ ಚರಿತ್ರೆಯಲ್ಲಿ ಆ ವರ್ಣನೆಗಳಲ್ಲಿ ನಾವು ಇಲ್ಲಿವರೆಗೆ 7 ಭಾಗಗಳ ಚರ್ಚೆಯನ್ನು ಕಂಡಿದ್ವಿ. 8ನೆಯ ಭಾಗ ಇದು ಶ್ರೀಕೃಷ್ಣ ತನ್ನ ಇನ್ನಿತರ ಭಕ್ತರಿಗೆ ತೋರಿಸಿದಂತಹ ವಿಶೇಷ ಕೃಪೆಯ ಘಟನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸುಧಾಮನಿಗೆ ಹೇಗೆ ಕೃಷ್ಣ ಅನುಗ್ರಹಿಸಿದ, ಅದಾದ ಮೇಲೆ ಅನೇಕ ಭಕ್ತರು ಆ ಆ ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ನೆರೆದಾಗ ಆ ಶ್ರೀಕೃಷ್ಣನ ಕುರಿತಾಗಿ ಅವರು ಹೇಗೆ ಆ ಭಗವಂತ ತೋರಿಸಿದ ಅನುಗ್ರಹವನ್ನ ಅವರೆಲ್ಲರೂ ಪರಸ್ಪರ ಆ ನೆನಪು ಮಾಡಿಕೊಳ್ತಾ ಇದ್ದಾರೆ, ಭಗವಂತನಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲವನ್ನ ಕೂಡ ನಾವು ನಿನ್ನೆ ಚರ್ಚೆಯಲ್ಲಿ ನಾವು ನೋಡಿದ್ವಿ. ಈ ದಿನ ಆ ಚರ್ಚೆಯನ್ನು ಮುಂದುವರಿಸ್ತಾ ಮತ್ತಿನ್ನೇನು ಘಟನೆಗಳು ನಡೆದವು ಅನ್ನೋದನ್ನ ನೋಡೋಣ. ನಿನ್ನೆ ನಾವು ಚರ್ಚೆಯಲ್ಲಿ ನೋಡಿದ್ವಿ ಆ ಒಂದು ಸಮಯ. ಇದು ಯಾವಾಗ ನಡೆಯಿತು? ಇದು ನಡೆದದ್ದು ರಾಜಸೂಯ ಯಜ್ಞದ ಆ ಮುಂಚೆಯಾದದ್ದು ಇದು. ಅಂದ್ರೆ ಪಾಂಡವರು ಇನ್ನು ಹಸ್ತಿನಾಪುರದಲ್ಲಿಯೇ ಅವರು ಉಳಿದಿದ್ರು. ರಾಜ್ಯದ ವಿಭಾಗವಾಗಿತ್ತು. ಆ ಆ, ಧೃತರಾಷ್ಟ್ರ ಆ, ಯುಧಿಷ್ಠಿರನಿಗೆ ಅರ್ಧ ರಾಜ್ಯವನ್ನು ನೀಡಿದ್ದ, ಆದರೆ ಹಸ್ತಿನಾಪುರದಲ್ಲೇ ಉಳಿದಿದ್ದ. ಅದಾದ್ಮೇಲೆ ಆ ದುರ್ಯೋಧನನಿಗೂ ಕೂಡ ಅರ್ಧ ಪಾಲು ರಾಜ್ಯವನ್ನು ನೀಡಲಾಗಿತ್ತು. ಅಷ್ಟೇ ಅಲ್ಲದೆ ಈಗ ತಾನೇ ಆ ಬಲರಾಮ ವೃಂದಾವನಕ್ಕೆ ಹೋಗಿ ಆ 2 ತಿಂಗಳುಗಳ ಕಾಲ ಆತ ಅಲ್ಲಿ ಉಳಿದು ವೃಂದಾವನದ ಭಕ್ತರ ಆ ಸ್ಥಿತಿಯನ್ನ ಕೃಷ್ಣನಿಗೆ ರವಾನಿಸಿದ್ದ. ಅದಾದ ಮೇಲೆ ಪೌಂಡ್ರಕ, ಕಾಶಿರಾಜ ಇನ್ನಿತರರ ವಧೆಯೂ ಆಯಿತು ಈ ಕಡೆ ದ್ವಾರಕೆಯಲ್ಲಿ. ಸೊ ಹೀಗೆ ಈ ಘಟನೆಗಳೆಲ್ಲ ನಡೆದಿದೆ. ಅದಾದ ಮೇಲೆ ಬಂದಂತಹ ಈ ಒಂದು ಘಟನೆ ಏನದು? ಸೂರ್ಯಗ್ರಹಣದ ಘಟನೆ. ಗ್ರಹಣದ ಕಾಲದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ತೀರ್ಥಗಳಲ್ಲಿ ಮಿಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ, ವಿಶೇಷವಾಗಿ ಮುಕ್ತಾಯದ ಸಮಯದಲ್ಲಿ, ಗ್ರಹಣದ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಆ ಆ ಆ ಕಾರ್ಯಗಳನ್ನು ಮಾಡಬೇಕು. ಗ್ರಹಣದ ನಂತರ ಮತ್ತೊಮ್ಮೆ ಆ ತೀರ್ಥಕ್ಷೇತ್ರಗಳಲ್ಲಿ ಮಿಂದು ಆನಂತರ ಅಲ್ಲಿರುವಂತಹ ಭಕ್ತರನ್ನ ಗೌರವಿಸಿ ಸತ್ಕರಿಸಿ ಭಗವಂತನ ಪ್ರಸಾದವನ್ನ ನೈವೇದ್ಯವನ್ನು ತಯಾರು ಮಾಡಿ ಅರ್ಪಿಸಿ ಆನಂತರ ಪ್ರಸಾದವನ್ನು ಸ್ವೀಕರಿಸಿ ಆ ಗ್ರಹಣದ ಆ, ಆ, ಆ ಆಚರಣೆಗಳನ್ನು ಮಾಡಲಾಗ್ತದೆ. ಸೊ ಈ ರೀತಿಯಾಗಿ ಯದುವಂಶೀಯರು
ಆ ಆ ವೃಷ್ಣಿಗಳು ಎಲ್ಲರೂ ಕೂಡ ಅಲ್ಲಿ ನೆರೆದು ಮಾಡಿದ್ರು. ಅದಾದ ಮೇಲೆ ಅವರು ಗಮನಿಸಿದ್ರು ಅಲ್ಲಿ ಅನೇಕ ಆ, ಭಕ್ತರು, ಅವರ ಮಿತ್ರರು, ಆ, ಅವರೆಲ್ಲರೂ ನೆರೆದಿದ್ದಾರೆ ಅಂತ. ಮೊದಲನೇದಾಗಿ ಅಲ್ಲಿ ಆ ಕುರುವಂಶೀಯರ ಮಿಲನವಾಗ್ತದೆ ಆ ವೃಷ್ಣಿಯರ ಜೊತೆ. ವಿಶೇಷವಾಗಿ ವಸುದೇವ ಮತ್ತೆ ಕುಂತಿಯರ ಸಂವಾದ ನಿನ್ನೆ ನಾವು ನೋಡಿದ್ವಲ್ವಾ. ಅದಾದ ಮೇಲೆ ಅಲ್ಲಿ ಗಮನಿಸ್ತಾರೆ, ಅಲ್ಲಿ ನಂದ ಮಹಾರಾಜ ಮತ್ತೆ ಯಶೋಧೆಯ ಮತ್ತೆ ಬ್ರಜವಾಸಿಗಳು ಕೂಡ ಅಲ್ಲಿ ಬಂದಿದ್ದಾರೆ. ಕೃಷ್ಣನ ಸುದ್ದಿ ಕೇಳಿ ಅವರು ಕೂಡ ಆತನನ್ನು ಭೇಟಿಯಾಗ್ಲಿಕ್ಕೆ, ಆತನನ್ನು ವೃಂದಾವನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಬಂದಿದ್ದಾರೆ. ಆ ಸೊ ಅವರಲ್ಲಿ ಬಂದಾಗ ಹೇಗೆ ವಸುದೇವ, ದೇವಕಿ, ರೋಹಿಣಿ ಅವರೆಲ್ಲರೂ ಕೂಡ ನಂದ ಯಶೋಧೆಯರನ್ನ ಗೌರವಿಸ್ತಾರೆ. ನಂದ ಯಶೋಧೆಯರು ಕೃಷ್ಣ ಬಲರಾಮರನ್ನ ಕಂಡಾಗ ಅವರನ್ನ ತಮ್ಮ ಯಶೋದೆ ವಿಶೇಷವಾಗಿ ಕೃಷ್ಣನನ್ನ ಮಡಿಲಿನಲ್ಲಿ ಮಲಗಿಸ್ಕೊಂಡು ಆ ಸಣ್ಣ 8 ವರ್ಷದ ಮಗನಂತೆ ಆ, ಆ, ಆಕೆ ಆ ವಾತ್ಸಲ್ಯ ಪ್ರೇಮವನ್ನ ತೋರಿಸಿದ್ಲು. ಅದೆಲ್ಲವನ್ನ ನಾವು ನೆನೆ ನೋಡಿದ್ವಿ. ಅದಾದ ಮೇಲೆ ಕೃಷ್ಣ ಆ ಗೋಪಿಯರನ್ನ ಅವರು ಕಾಯ್ತಾ ಇದ್ರು. ಒಂದು ರೀತಿ ದಂಗ ಬಡದಂತೆ ದೀರ್ಘಕಾಲದ ವಿರಹದ ತಾಪದಿಂದಾಗಿ ಅವರು ಆ ಈಗ ಕೃಷ್ಣನ ದರ್ಶನ ನೋಡಿದಾಗ ತಮ್ಮ ಹೃದಯದಲ್ಲಿ ಆ ಆ ಭಗವಂತನನ್ನ, ಆ ಶ್ಯಾಮ ಸುಂದರನನ್ನ ಆ ಆಲಿಂಗಿಸಿಕೊಂಡು ಆ ಹೃದಯದೊಳಗೆ ಆತನನ್ನು ಆಹ್ವಾನಿಸಿದ್ದಾರೆ. ಸೊ ಅವರನ್ನ ಕಂಡು ಕೃಷ್ಣ ವಿಶೇಷವಾಗಿ ಅವರಿಗೆ ಕೃಪೆಯನ್ನ ತೋರಿಸ್ತಾ ಅವರೊಡನೆ ಮಾತಿನಿಂದ ಸಾಂತ್ವನ ನೀಡ್ತಾನೆ. ಹೊರರೂಪದಲ್ಲಿ ಜ್ಞಾನದ ಮಾತುಗಳನ್ನು ಆಡ್ತಾನೆ. ಅದನ್ನು ಕಂಡು ಅವರು ಕೂಡ ಸ್ವಲ್ಪ ಕ್ರೋಧಿತರಾಗ್ತಾರೆ. ಬಟ್ ಮುಖ್ಯವಾಗಿ ಅವರು ಕೃಷ್ಣನನ್ನ ವೃಂದಾವನಕ್ಕೆ ಬರಲಿಕ್ಕೆ ತುಂಬಾ ಭಿನ್ನವಿಸ್ತಾ ಇದ್ದಾರೆ. ಆ ರಥಯಾತ್ರೆಯ ಒಂದು ಆ ಆ ವರ್ಣನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಲಾಗುತ್ತೆ ಅಲ್ವಾ. ಕುರುಕ್ಷೇತ್ರದಲ್ಲಿ ಗೋಪಿಯರು ಕೃಷ್ಣ ಬಲರಾಮರನ್ನ ಸುಭದ್ರೆಯೊಡನೆ ವೃಂದಾವನಕ್ಕೆ ತಮ್ಮ ಮನೋರಥದಲ್ಲಿ ಕರೆದೊಯ್ದರು ಅನ್ನೋ ಒಂದು ಘಟನೆ ಅದು ಇಲ್ಲೇ ಹೇಳಲಾಗುತ್ತೆ. ಅದೇ ಸಮಯದಲ್ಲಿ ಅಲ್ಲಿ ಯುಧಿಷ್ಠಿರ ಇನ್ನಿತರ ಪಾಂಡವರೆಲ್ಲರೂ ಕೂಡ ಕೃಷ್ಣನನ್ನ ಭೇಟಿಯಾಗಿ ಆತನನ್ನ ಪ್ರಶಂಸಿಸ್ತಾ ಇದ್ದಾರೆ. ಕೃಷ್ಣ, ನಿನ್ನ ಇರುವಿಕೆಯಿಂದ, ನಿನ್ನ ಆ ಕೃಪಾ ದೃಷ್ಟಿಯಿಂದಾಗಿ ಎಲ್ಲವೂ ಕೂಡ ಘಟಿಸ್ತಾ ಇದೆ ಅಂತ ಎಲ್ಲ ಕೊಂಡಾಡಿದ್ರು. ಆ ಕಡೆ ಸ್ತ್ರೀಯರೆಲ್ಲರೂ ಕೂಡ ಸೇರಿ ವಿಶೇಷವಾಗಿ ಸುಭದ್ರೆ ಮತ್ತೆ ವಿಶೇಷವಾಗಿ ದ್ರೌಪದಿ ಆ ಇತ್ತೀಚೆಗಷ್ಟೇ ಆಕೆಯ ವಿವಾಹವಾಗಿದೆ ಪಾಂಡವರೊಡನೆ. ಆಕೆ ಶ್ರೀಕೃಷ್ಣನ ರಾಣಿಯರನ್ನ ಭೇಟಿಯಾಗಿ ಅವರೆಲ್ಲರೂ ಕೂಡ ಹೇಗೆ ಕೃಷ್ಣನನ್ನ ಪತಿಯಾಗಿ ಪಡೆದರು ಅನ್ನೋ ಒಂದು ಭಾಗ್ಯವನ್ನ ಕೇಳಲಿಕ್ಕೆ ಪ್ರಶ್ನಿಸ್ತಾಳೆ. ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಲ್ಲಿ ಆ ತಮ್ಮ ತಮ್ಮ ಜೀವನದ ಆ ಸೌಭಾಗ್ಯದ ವರ್ಣನೆಗಳನ್ನ ಹೇಳ್ತಾರೆ. ಹೇಗೆ ಶ್ರೀಕೃಷ್ಣ ನಮ್ಮನ್ನ ಸ್ವಯಂವರದಲ್ಲಿ ಗೆದ್ದ, ನಮ್ಮನ್ನ ಆ ದುಷ್ಟರಿಂದ ರಕ್ಷಿಸಿ ನಮ್ಮ ಕೈ ಹಿಡ್ದ, ಈ ರೀತಿಯಾಗಿ ಅನೇಕ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಥನಗಳನ್ನ ಹೇಳಿ ಕೊನೆಯಲ್ಲಿ ಅವ್ರದ್ದು ಒಂದೇ ಪ್ರಾರ್ಥನೆ ಇರುತ್ತೆ. ಏನದು ನೆನಪಿದೆಯಾ? ನಿನ್ನೆ ನಾವು ನೋಡಿದ್ವಲ್ಲ, ಎಲ್ಲರೂ ಮಾಡುವಂತ ಪ್ರಾರ್ಥನೆ ಏನಾಗಿತ್ತದು? ನನ್ನ ಚರಣಕಮಲಗಳ ಸೇವೆ ಮಾಡುವುದು. ನಾವು ನಿಮ್ಮ ದಾಸಿಯರಂತೆ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಬಯಸ್ತೀವಿ. ಅವರೆಂದೂ ಕೂಡ ಕೃಷ್ಣನ ಮೇಲೆ ಅಧಿಕಾರವನ್ನ ಚಲಾಯಿಸಲಿಲ್ಲ, ಯಾಕೆಂದ್ರೆ ಕೃಷ್ಣನ ಗುಣಗಳು ಹಾಗಿದ್ವು. ಅವರು ಎಷ್ಟೊಂದು ಬಾರಿ ತಮ್ಮ ಆ ಅನೇಕ ವಿಶೇಷವಾದಂತಹ ದಿವ್ಯ ಗುಣಗಳು, ರೂಪಗಳಿಂದ ಕೃಷ್ಣನನ್ನ ಆಕರ್ಷಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಕೃಷ್ಣನ ಇಂದ್ರಿಯಗಳು ಅವೆಂದೂ ಕೂಡ ಅವರಲ್ಲಿ ಮಾರು ಹೋಗ್ಲಿಲ್ಲ. ಹೊರರೂಪದಲ್ಲಿ ಆತ ಆ ರೀತಿ ಕಾಣ್ತಾ ಇದ್ದ. ಆದರೆ ಆತ ಸದಾ ಈ ಎಲ್ಲ ಲೌಕಿಕ ಆಕರ್ಷಣೆಗೆ ಮೀರಿದವನು. ತನ್ನ ಸ್ವೇಚ್ಛೆಯಿಂದ ತಾನು ಆ ಭಕ್ತರೊಡನೆ ಆತ ವಿಹರಿಸ್ತಾ ಇದ್ದ. ವಿಶೇಷವಾಗಿ ದ್ವಾರಕೆಯ ರಾಣಿಯರ ವಿಚಾರದಲ್ಲಿ ಹೇಳಲಾಗುತ್ತೆ. ಬಟ್ ಅಂತರಂಗದಲ್ಲಿ ಆತ ತನ್ನ ವೃಂದಾವನದ ಭಕ್ತರನ್ನ ನೆನೀತಾ ಇದ್ದ. ಯಾಕೆಂದ್ರೆ ಅವರ ಪ್ರೇಮ ಅದು ಇನ್ನಷ್ಟು ನಿರ್ಮಲವಾದದ್ದು. ಕೇವಲ ಮತ್ತು ಕೇವಲ ಶ್ರೀಕೃಷ್ಣನ ಆ ವ್ಯಕ್ತಿತ್ವದ ಕುರಿತಾದದ್ದು, ಆತನ ಶಕ್ತಿಗಳ ಕುರಿತಾದದ್ದು ಅಲ್ಲ. ಸೊ ಹೀಗಾಗಿ ಅವರ ಪ್ರೇಮ ಅದು ಇನ್ನೂ ನೈಸರ್ಗಿಕ ಮತ್ತು ಇನ್ನೂ ಶುದ್ಧವಾಗಿತ್ತು. ಸೊ ಈ ಎಲ್ಲ ರಾಣಿಯರು, ಅಷ್ಟಮಹಿಷಿಯರು ತಮ್ಮ ಆ ಭಾಗ್ಯದ ಕಥನಗಳನ್ನ ಹೇಳಿ
ಕೊನೆಯಲ್ಲಿ ಅವರ ಪ್ರಾರ್ಥನೆ ಏನಾಗಿತ್ತು? ನಾವೆಲ್ಲರೂ ಕೂಡ ಸದಾ ನಿರಂತರ ಶಾಶ್ವತ ಕಾಲ ಆ ಕೃಷ್ಣನ ನಮ್ಮ ಪತಿದೇವನ ಚರಣಗಳ ದಾಸಿಯರಾಗ್ಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸೊ ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲ ರಾಣಿಯರು ಆಕ್ಚುಲಿ ಇವರು ಒಂದು ರೀತಿ ಲಕ್ಷ್ಮಿಯರು. ಆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಎಲ್ಲಿ ಬರುತ್ತೆ ಇದು? ಕೇಳಿದಿರಾ ಈ ಪದನ? ಬ್ರಹ್ಮ ಸಂಹಿತೆ. ಹಾ, ಬ್ರಹ್ಮ ಸಂಹಿತೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗುತ್ತೆ. ಆ ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನ ವರ್ಣನೆಯನ್ನ ಹೇಳ್ತಾ ಹೇಗ್ ಸ್ಟಾರ್ಟ್ ಆಗುತ್ತೆ ಆ ಶ್ಲೋಕ? ಯಾರಿಗಾದ್ರೂ ನೆನಪಿದೆಯಾ? ಈಶ್ವರ ಪರಮ ಕೃಷ್ಣ ಅದು ಮೊದಲನೇ ಶ್ಲೋಕ ಸಚ್ಚಿದಾನಂದ ಆಯ್ತು. ಈಶ್ವರ ಚಿಂತಾಮಣಿ ಪ್ರಕರ ಸತ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಲಕ್ಷ್ಮೀ ಸಹಸ್ರಶತ ಸಹಸ್ರಶತ ಸಂಭ್ರಮ ಸಂಭ್ರಮ ಸೇವ್ಯಮಾನಂ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಆ ಗೋವಿಂದನ ಧಾಮ ಅದು ಚಿಂತಾಮಣಿ ಧಾಮ. ಅಲ್ಲಿರುವಂತಹ ಪ್ರತಿಯೊಂದು ಮಣ್ಣಿನ ಕಣವೂ ಕೂಡ ಎಲ್ಲ ಇಚ್ಛೆಗಳನ್ನು ಪೂರೈಸುವ ಚಿಂತಾಮಣಿಯಂತೆ. ಅಲ್ಲಿರುವಂತಹ ಅದ್ಭುತವಾದ ಪ್ರಾಕಾರಗಳು, ಆ ಭವನಗಳು, ಸದ್ಮ ಸುಕಲ್ಪ ಅಲ್ಲಿರುವಂತಹ ಪ್ರತಿಯೊಂದು ಮರವು ಕಲ್ಪವೃಕ್ಷ. ಇದು ದಿವ್ಯ ಚಿಂತಾಮಣಿ ವೃಂದಾವನ ಧಾಮದ ವರ್ಣನೆ. ಆ ಆ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿ ಅಭಿಪಾಲಯಂತಂ. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ದಿವ್ಯ ಹಸುಗಳಿವೆ. ಅವೆಲ್ಲವುಗಳನ್ನ ಶ್ರೀಕೃಷ್ಣ ವಿಶೇಷವಾಗಿ ಆತ ಸೇವೆ ಮಾಡ್ತಾ ಇದ್ದಾನೆ. ಅಭಿಪಾಲಯಂತಂ. ಹಾಗಾಗಿ ಆತನ ಹೆಸರು ಗೋವಿಂದ. ಅಷ್ಟೇ ಅಲ್ಲದೆ ಆ ಧಾಮದಲ್ಲಿ ಲಕ್ಷ್ಮೀ ಸಹಸ್ರಶತ. ಸಹಸ್ರಶತ ಅಂದ್ರೆ ಏನು? ನೂರಾರು ಸಾವಿರ, ಅನೇಕ ಲಕ್ಷಾಂತರ ಲಕ್ಷ್ಮಿಯರು. ಸೊ ಕೃಷ್ಣನ ಈ ಆ ಸಂಗಿನಿಯರೇನಿದ್ದಾರೆ, ಗೋಪಿಯರಾಗಿರಬಹುದು, ಈ ಮಹಿಷಿಯರಾಗಿರಬಹುದು. ಗೋಪಿಯರಂದ್ರೆ ವೃಂದಾವನದ ಕೃಷ್ಣನ ಸಂಗಾತಿಯವರೆಲ್ಲರೂ. ಮಹಿಷಿಯರು ಅಂದ್ರೆ ದ್ವಾರಕೆಯ ರಾಣಿಯರವರೆಲ್ಲರೂ. ಸೊ ಇವರೆಲ್ಲರೂ ಕೂಡ ಕೃಷ್ಣನ ಇವರೆಲ್ಲರೂ ಕೂಡ ಲಕ್ಷ್ಮಿಗಳೇ. ವೈಕುಂಠದಲ್ಲಿ ಆ ವಿಷ್ಣು ಆತನನ್ನ ಲಕ್ಷ್ಮಿ ಸದಾ ಆತನ ಚರಣ ಸೇವೆಯನ್ನ ಮಾಡ್ತಾಳೆ. ಹಾಗೆ ಇಲ್ಲಿ ಮಹಿಷಿಯರೆಲ್ಲ ಏನ್ ಬಯಸ್ತಾ ಇದ್ದಾರೆ? ಶ್ರೀಕೃಷ್ಣನ ಚರಣದ ಸೇವೆಯನ್ನು ಬಯಸ್ತಾ ಇದ್ದಾರೆ ಅಲ್ವಾ? ಅಲ್ಲಿ ನಿಮಗೆ ಆ ಪ್ರಾರ್ಥನೆಯಲ್ಲಿ ಸಾಮ್ಯತೆ ಕಾಣಸಿಗ್ತದೆ ಅಲ್ವಾ? ಸೊ ಹೀಗೆ ನಿನ್ನೆ ನಾವು ಚರ್ಚೆಯಲ್ಲಿ ನೋಡಿದ್ವಿ, ಆ 16,100 ಕೊನೆಯ ರಾಣಿಯರೇನಿದ್ರು ಅವರ ಪ್ರತಿನಿಧಿಯಾಗಿ ರೋಹಿಣಿಯು ಕೂಡ ಪ್ರಾರ್ಥಿಸ್ತಾಳೆ. ವಿಶೇಷವಾಗಿ ಆಕೆ ವೃಂದಾವನದ ಗೋಪಿಯರ ಭಾವವನ್ನ ಸ್ಮರಿಸ್ತಾಳೆ. ಹಾಗಾಗಿ ಆ ರಾಣಿಯರನ್ನ ಇನ್ನೂ ವಿಶೇಷವಾಗಿ ಪರಿಗಣಿಸಲಾಗ್ತದೆ. ಸೊ ಹೀಗೆ ಅಲ್ಲಿರುವಂತಹ ಆ ಎಲ್ಲ ರಾಣಿಯರ ಪ್ರೀತಿಯನ್ನ, ಅವರ ಆ ಸೇವಾ ಭಾವವನ್ನ ಅಲ್ಲಿ ಕಂಡವರೆಲ್ಲರೂ ಕೂಡ ಅತ್ಯಂತ ಆಶ್ಚರ್ಯದಲ್ಲಿದ್ದಾರೆ. ಕುಂತಿ, ಗಾಂಧಾರಿ, ಸುಭದ್ರೆ, ದ್ರೌಪದಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಷ್ಟೊಂದು ಇವರಿಗೆ ಭಗವಂತ ಶ್ರೀಕೃಷ್ಣನ ನಿತ್ಯ ಸಾನ್ನಿಧ್ಯ ಇದೆ, ಆದರೂ ಕೂಡ ಅವರಲ್ಲಿ ಭಕ್ತಿ ಎಷ್ಟು ತೀವ್ರವಾಗಿದೆ, ಆತನ ಸೇವೆಯನ್ನ ಎಷ್ಟು ತೀವ್ರವಾಗಿ ಅವರು ಬಯಸ್ತಾರೆ ನೋಡಿ. ಸಾಮಾನ್ಯವಾಗಿ ಯಾವಾಗ ಒಬ್ಬ ವ್ಯಕ್ತಿಯ ಸಂಘ ನಮಗೆ ಸಾಕಷ್ಟು ಸಿಗ್ತದೋ ಆಗ ನಾವು ಆತನನ್ನ ಅಥವಾ ಅವಳನ್ನ ನಾವು ಒಂದು ರೀತಿ ಏನು ಹೇಳ್ತಾರೆ, ಗ್ರಾಂಟೆಡ್ ಅಂತ ಹೇಳ್ತಾರೆ. ಸಿಗ್ತಾ ಇದೆ ಪರವಾಗಿಲ್ಲ ಅನ್ನೋ ಒಂದು ಭಾವದಲ್ಲಿ ನಾವು ಸ್ವೀಕರಿಸ್ತೀವಿ. ಹಾಗಾಗಿ ಅಲ್ಲಿ ತೀವ್ರತೆ ಇರೋದಿಲ್ಲ. ಬಟ್ ಈ ದ್ವಾರಕವಾಸಿಗಳೆಲ್ಲರೂ ಕೂಡ ಕೃಷ್ಣನ ಸಂಘ ಅಥವಾ ಸಾನ್ನಿಧ್ಯ ಅವರಿಗೆ ಸದಾ ದೊರಕ್ತಾ ಇದೆ. ಆದರೆ ಅವರಲ್ಲಿ ಕಿಂಚಿತ್ತೂ ಆ ಅನಾದರ ಭಾವ ಇಲ್ಲ. ಅಷ್ಟು ಸಂಘ ದೊರೀತಾ ಇದ್ರು ಕೂಡ ಮತ್ತಷ್ಟು ಹಂಬಲಿಸ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣನ ಸಂಘ, ಕೃಷ್ಣನ ವ್ಯಕ್ತಿತ್ವವೇ ಅದು. ಎಂದೂ ಕೂಡ ಕೃಷ್ಣನನ್ನ ನಾನು ಭೇಟಿಯಾದೆ, ಆತನನ್ನ ನಾನು ತಿಳಿದೆ, ಆತನ ಅನುಭವ ನನಗೆ ಆಯಿತು, ಈ ರೀತಿಯಾಗಿ ಎಂದೂ ಕೂಡ ಯಾರೊಬ್ಬರೂ ಕೂಡ ಹೇಳಲಿಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ಕೃಷ್ಣನಲ್ಲಿ ಆತನ ಗುಣಗಳು ಹೊಸದಾಗಿ ಪ್ರತಿ ಕ್ಷಣವೂ ಕೂಡ ಗೋಚರಿಸ್ತಾ ಇರ್ತವೆ.
ಸೊ ಭಕ್ತ ಕೃಷ್ಣನ ಸೇವೆ ಸಾನ್ನಿಧ್ಯದಲ್ಲಿದ್ದಾಗ ಪ್ರತಿ ಬಾರಿಯೂ ಕೂಡ ಓ ಕೃಷ್ಣ ಹೀಗ ಅಂತ ಹೇಳಿ ಆತನಲ್ಲಿ ಆಶ್ಚರ್ಯವೇ ಉಂಟಾಗ್ತದೆ ಹೊರತು ಎಂದು ಕೂಡ ಕೃಷ್ಣ ನನಗೆ ಗೊತ್ತು ಅನ್ನೋ ಒಂದು ಭಾವ ಅವರಲ್ಲಿ ಎಂದೂ ಕೂಡ ಕಾಣೋದಿಲ್ಲ. ಸೊ ಇದು ದ್ವಾರಕಾವಾಸಿಗಳಲ್ಲಿ ಹೇಳಲಾಗ್ತದೆ. ನಿತ್ಯಂ ನಿರೀಕ್ಷಮಾಣಾನಾಂ ಯದಪಿ ದ್ವಾರಕೌಕಸಾಂ ನ ವಿತೃಪ್ಯಂತಿ ಹೀದೃಶಾ ಶ್ರಿಯೋ ಧಾಮಾಂಗಮಚ್ಯುತಂ. ಭಾಗವತದಲ್ಲಿ ಹೇಳ್ತಾರೆ, ನಿತ್ಯ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ನಿತ್ಯಂ ನಿರೀಕ್ಷಮಾಣಾನಾಂ, ಯಾರು ಯಾರು ನಿರೀಕ್ಷಣೆ, ಯಾರು ನೋಡ್ತಾ ಇದ್ದಾರೆ? ಹ್ಮ್? ಶ್ರೀಕೃಷ್ಣನ ದ್ವಾರಕೆಯ ಭಕ್ತರೆಲ್ಲರೂ ಕೂಡ ಕೃಷ್ಣನನ್ನ ನಿತ್ಯವೂ ದರ್ಶನ ಮಾಡ್ತಾ ಇದ್ರು. ಯದಪಿ ದ್ವಾರಕೌಕಸಾಂ, ದ್ವಾರಕವಾಸಿಗಳು. ಆದರೆ ಅವರು ಎಂದೂ ಕೂಡ ತೃಪ್ತರಾಗ್ಲಿಲ್ಲ. ನ ವಿತೃಪ್ಯಂತಿ ಹೀದೃಶ, ಅವರೆಂದೂ ಕೂಡ ತೃಪ್ತರಾಗ್ಲಿಲ್ಲ. ಯಾಕೆ? ಯಾಕೆಂದ್ರೆ ಶ್ರೀಕೃಷ್ಣನ ಸ್ವರೂಪ ಇದೆಯಲ್ಲ, ಶ್ರಿಯೋ ಧಾಮಾಂಗಮಚ್ಯುತಂ, ಆತನ ಆ ಸ್ವರೂಪ ಏನಿದೆ ಅದು ಎಲ್ಲ ಸೌಂದರ್ಯದ ಆಗರ. ಅದು ಹೊಸದಾಗಿ ಪ್ರತಿ ಕ್ಷಣವೂ ಕೂಡ ಹೆಚ್ಚಾಗ್ತಾ ಇರ್ತದೆ. ಅದರಲ್ಲಿ ಅನಂತ ಸೌಂದರ್ಯ, ಅನಂತ ಗುಣಗಳಿವೆ ಆ ಸ್ವರೂಪದಲ್ಲಿ. ಸೊ ಹೀಗೆ ದ್ವಾರಕೆಯ ವಾಸಿಗಳು ಸದಾ ಕೃಷ್ಣನ ಸೇವೆಯನ್ನ ಬಯಸ್ತಾ ಇದ್ರು. ಸೊ ಇದನ್ನ ಈ ಕುರುವಂಶೀಯರು ಕಂಡು ಅತ್ಯಂತ ವಿಶೇಷವಾಗಿ ಪ್ರಶಂಸೆ ಮಾಡ್ತಾ ಇದ್ದಾರೆ ಈ ರಾಣಿಯರನ್ನ. ಅಲ್ಲಿ ಶ್ರೀಕೃಷ್ಣನನ್ನ ನೋಡ್ಲಿಕ್ಕೆ ಅನೇಕ ಋಷಿಗಳು ಬಂದ್ರು. ಎಲ್ಲಿದೆ ನಡೀತಾ ಇರೋದು? ನೆನಪು ಮಾಡ್ಕೊಳ್ಳಿ, ಎಲ್ಲಿ ನಡೀತಾ ಇದೆ ಎಲ್ಲ ಇದೆಲ್ಲ ಎಲ್ಲಿ ನಡೀತಾ ಇದೆ ಘಟನೆ? ಕುರುಕ್ಷೇತ್ರದಲ್ಲಿ ಅಲ್ವಾ? ನೆನಪಿರಲಿ, ಕುರುಕ್ಷೇತ್ರದಲ್ಲಿ ನಡೀತಾ ಇದೆ ಇದು. ಸೊ ಕುರುಕ್ಷೇತ್ರದ ಆ ಪವಿತ್ರ ಕೊಳಗಳು, ಆ ತೀರ್ಥಗಳ ಬಳಿ ಈ ಘಟನೆಗಳು ನಡೀತಾ ಇದೆ. ಅಲ್ಲಿ ಅನೇಕ ಋಷಿಗಳು ಬಂದ್ರು. ಯಾರ್ಯಾರು ಬಂದ್ರು ವರ್ಣನೆ ಹೇಳಲಾಗ್ತದೆ. ಮೊದಲನೇದಾಗಿ ವೇದವ್ಯಾಸರೇ ಅಲ್ಲಿ ಕಾಣ್ತಾರೆ. ವೇದವ್ಯಾಸರು, ದ್ವೈಪಾಯನ ಅಂತ ಅವರಿಗೆ ಹೆಸರು. ನಂತರ ನಾರದರು, ಚವನ ಋಷಿಗಳು, ದೇವಲ ಅಸೀತ, ವಿಶ್ವಾಮಿತ್ರರು, ಶತಾನಂದರು. ಇವರು ಏನ್ ಹೇಳ್ತಾರೆ, ಅಯೋಧ್ಯೆಯಲ್ಲಿ ದಶರಥನ ಮಂತ್ರಿಗಳಾದವರು, ಆ ಸಮಯದಲ್ಲಿದ್ದವರು ಋಷಿಗಳು ಇವರು. ಭರದ್ವಾಜ, ಗೌತಮ ಇವರು ಕೂಡ ರಾಮನ ಅವತರಣದ ಸಮಯದಲ್ಲಿ. ಪರಶುರಾಮರು ಅವರು ಖುದ್ದಾಗಿ ಬರ್ತಾರೆ. ಅವರ ಶಿಷ್ಯಂದರು ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ. ವಸಿಷ್ಠರು, ಭೃಗುಗಳು, ಪುಲಸ್ತ್ಯ, ಕಶ್ಯಪರು, ಅತ್ರಿ, ಮಾರ್ಕಂಡೇಯ, ಬೃಹಸ್ಪತಿಗಳು, ಎಲ್ಲ ಮಹಾನ್ ಸಪ್ತ ಋಷಿಗಳು, ದ್ವಿತ, ತ್ರಿತ, ಏಕತ, ಚತುಷ್ಕುಮಾರರು, ಅಂಗೀರರು, ಅಗಸ್ತ್ಯ ಋಷಿಗಳು, ಯಾಜ್ಞವಲ್ಕ್ಯರು, ವಾಮದೇವರು, ಇವರೆಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ ಶ್ರೀಕೃಷ್ಣನ ಆ ದರ್ಶನವನ್ನ ಪಡಿಲಿಕ್ಕೆ ಅಂತ. ಅವರು ಬಂದಾಗ ಶ್ರೀಕೃಷ್ಣ ಅವರೆಲ್ಲರನ್ನ ಕಂಡು ಕೃಷ್ಣ ಬಲರಾಮರೆಲ್ಲರೂ ಕೂಡ ತಕ್ಷಣವೇ ಎದ್ದು ಆ ಎಲ್ಲ ಋಷಿಗಳನ್ನ ಸತ್ಕರಿಸ್ತಾರೆ, ಬರಮಾಡ್ಕೊಳ್ತಾರೆ, ಅವರಿಗೆ ಸೂಕ್ತವಾದ ಆಸನವನ್ನ ನೀಡ್ತಾರೆ, ಮಧುರವಾದ ಮಾತುಗಳಿಂದ ಅವರ ಯೋಗಕ್ಷೇಮ, ಅವರ ಕ್ಷೇಮ ವಿಚಾರವನ್ನ ಮಾಡ್ತಾರೆ, ಅವರನ್ನ ಸತ್ಕರಿಸ್ತಾರೆ. ಪಾದಪೂಜೆಯಿಂದ, ಧೂಪ ದೀಪ ನೈವೇದ್ಯಗಳಿಂದ, ಉಪಚಾರಗಳಿಂದ ಅವರನ್ನ ಸತ್ಕರಿಸ್ತಾರೆ. ನೋಡಿ, ಒಬ್ಬ ಗೌರವಾನ್ವಿತ ವ್ಯಕ್ತಿ ಮನೆಗೆ ಬಂದಾಗ ಆತನನ್ನ ಹೇಗೆ ಗೌರವಿಸಬೇಕು ಅನ್ನೋದನ್ನ ನಮ್ಮ ಸಂಸ್ಕೃತಿಯಲ್ಲಿ ಹೇಳಲಾಗ್ತದೆ. ಎಂತಹ ಬಡವನಾದರೂ ಕೂಡ ಆತ ಕನಿಷ್ಠ ಒಂದು ಕೂತ್ಕೊಳ್ಳಿಕ್ಕೆ ಸುಂದರವಾದಂತಹ ಒಂದು ಜಾಗ, ಸ್ವಚ್ಛವಾದಂತಹ ಒಂದು ಜಾಗವನ್ನ ನೀಡಬೇಕು. ಆಸನ ಅಂತ ಹೇಳ್ತಾರೆ. ಸ್ವಲ್ಪ ನೀರನ್ನಾದ್ರೂ ನೀಡಬೇಕು ಬಂದಾಗ. ಮುಂಚಿನ ಕಾಲದಲ್ಲಿ ಬೆಲ್ಲದ ನೀರು ನೀಡ್ತಾ ಇದ್ರು. ಮೊದಲು ಕಾಲನ್ನು ತೊಳೆದು ಮನೆ ಅಂಗಳದಲ್ಲಿ ಕಾಲು ತೊಳೆಸಿ, ಅದಾದ್ಮೇಲೆ ಒಳಗಡೆ ಬರಮಾಡಿಕೊಂಡು ಆಸನದಲ್ಲಿ ಕೂರಿಸಿ ಅವರಿಗೆ ಬೆಲ್ಲದ ನೀರನ್ನು ಕೊಟ್ಟು ಅವರಿಗೆ ಮಧುರವಾದ ಮಾತುಗಳಿಂದ ಕ್ಷೇಮ ವಿಚಾರ ಮಾಡ್ತಾ ಇದ್ರು. ಬೀಸಣಿಗೆಯಿಂದ ಅವರಿಗೆ ಗಾಳಿಯನ್ನು ಬೀಸ್ತಾ ಅವರಿಗೆ ಆತಿಥ್ಯವನ್ನು ಮಾಡ್ತಾ. ಇದನ್ನ ಯಾವೊಬ್ಬ ಬಡವನು ಕೂಡ ಮಾಡ್ಬೋದು, ಹೌದಲ್ವೇ? ಸೊ ಈ ರೀತಿ ಆತಿಥ್ಯ ಮಾಡಲಿಕ್ಕೆ ಬೇಕಾಗಿರೋದು ಆ ವಿಶಾಲವಾದಂತಹ ಗೌರವಯುತವಾದಂತಹ ಹೃದಯ, ಗೌರವ ಭಾವದ ಹೃದಯ. ಎಷ್ಟು ವಸ್ತುಗಳಿವೆ, ಎಷ್ಟು ಸೌಕರ್ಯಗಳಿವೆ, ಎಷ್ಟಿದಾವೋ ಅಷ್ಟನ್ನು ಉಪಯೋಗಿಸೋಣ.
ಬಟ್ ಎಂದೂ ಕೂಡ ನಾವು ಅತಿಥಿಗಳನ್ನ ಬಂದಾಗ ಜಿಪುಣರಂತೆ ವರ್ತಿಸಬಾರ್ದು. ಅತಿಥಿಗಳನ್ನ ಏನಂತ ಪರಿಗಣಿಸ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ? ಹ ಅತಿಥಿ ದೇವೋ ಭವ. ಆ ದೇವನೇ ನಮ್ಮ ಮನೆಗೆ ಬಂದ ಓ ಅತಿಥಿ ಅಂತ ಹೇಳಿ ಕಾಣ್ತಾರೆ. ಸೊ ಇಲ್ಲಿ ಇದು ನೋಡಿದ್ರೆ ಅವರ ಮನೆ ಅಲ್ಲ. ಹ ಆದರೂ ಕೂಡ ಕೃಷ್ಣ ಬಲರಾಮ ಮತ್ತೆ ಎಲ್ಲ ದ್ವಾರಕವಾಸಿಗಳು ಆ ಋಷಿಗಳನ್ನ ಬರಮಾಡಿಕೊಳ್ಳಿಕ್ಕೆ ಅತಿ ಉತ್ಸಾಹದಲ್ಲಿ ಮೊದಲನೇದಾಗಿ ಎದ್ದು ನಿಂತ್ಕೊಳ್ಬೇಕು. ಯಾವಾಗ ಒಬ್ಬ ಗಣ್ಯ ವ್ಯಕ್ತಿ ಬಂದಿದ್ದಾನೆ ಅಂದ್ರೆ ಆತನನ್ನ ಬರಮಾಡ್ಕೊಳ್ಲಿಕ್ಕೆ ಮೊದಲು ಎದ್ದು ನಿಂತ್ಕೊಳ್ಬೇಕು. ಈ ಸಂಸ್ಕೃತಿ ಅಂಶಗಳು ಬಹಳ ಮುಖ್ಯ. ಇದರಲ್ಲಿ ಸಾಕಷ್ಟು ಒಳ ಅರ್ಥಗಳಿವೆ, ಆ ಮನಸ್ಸಿನ ಭಾವನೆಗಳಿವೆ. ಸೊ ಹೀಗೆ ಆ ಋಷಿಗಳನ್ನ ಬರಮಾಡ್ಕೊಳ್ತಾ ಇದ್ದಾನೆ ಶ್ರೀಕೃಷ್ಣ. ಅದರಿಂದ ಎಲ್ಲರಿಗೂ ತೋರಿಸ್ತಾ ಇದ್ದಾನೆ ಹೇಗೆ ಈ ಋಷಿಗಳನ್ನ ಗೌರವಿಸ್ಬೇಕು ಅಂತ. ಏಕೆಂದ್ರೆ ವಿಶೇಷವಾಗಿ ಇಲ್ಲಿ ಘಟನೆ ನಡೀತಾ ಇರೋದೊಂದು ಪುಣ್ಯಕ್ಷೇತ್ರದಲ್ಲಿ, ಅದು ಗ್ರಹಣದ ಸಮಯದಲ್ಲಿ. ಸೊ ಕೃಷ್ಣ ಇಲ್ಲಿ ವಿಶೇಷವಾದಂತಹ ಕೆಲ ಮಾತುಗಳನ್ನ ಹೇಳ್ತಾನೆ. ಬಹಳ ವಿಶೇಷ ಇವು. ಯಾಕೆಂದ್ರೆ ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಸಾಧು ಸಂತರನ್ನ ಭಕ್ತರನ್ನ ಗೌರವಿಸ್ಬೇಕು, ಅವರ ಸಂಘವನ್ನ ಎಷ್ಟು ಆತ ಮಹತ್ವದಲ್ಲಿ ಕಾಣಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ತನ್ನ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾನೆ. ನಮ್ಮೆಲ್ಲರಿಗೂ ಕೂಡ ಆ ಶಿಕ್ಷಣವನ್ನ ನೀಡ್ತಾ ಇದ್ದಾನೆ. ಇದೇ ಕುರುಕ್ಷೇತ್ರದಲ್ಲಿ ಕೃಷ್ಣ ಮುಂದೆ ಲೋಕಕ್ಕೆ ಶಿಕ್ಷಣ ನೀಡಿದ, ಅರ್ಜುನನ ನಿಮಿತ್ತ ಮಾಡಿಕೊಂಡು, ಹೌದಲ್ವಾ? ಬಟ್ ಅದಕ್ಕೂ ಸಾಕಷ್ಟು ಸಮಯದ ಮುಂಚೆ ಈಗ ಕೌರವರು ಮತ್ತೆ ಪಾಂಡವರ ನಡುವೆ ಯಾವುದೇ ರೀತಿಯ ವೈಮನಸ್ಸು ಇನ್ನೂ ಹೊರರೂಪದಲ್ಲಿ ಕಂಡಿಲ್ಲ. ಆದರೂ ಕೃಷ್ಣ ಲೋಕ ಶಿಕ್ಷಣಕ್ಕೆ ಅಂತ ಹೇಳಿ ಇದೇ ಜಾಗದಲ್ಲಿ ಉಪದೇಶಗಳನ್ನ ನೀಡ್ತಾ ಇದ್ದಾನೆ. ಆತ ಈ ಎಲ್ಲ ಸಾಧು ಸಂತರನ್ನ ಪ್ರಶಂಸಿಸ್ತಾನೆ. ಅದರಿಂದ ನಮಗೆ ತೋರಿಸ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಯಾರಾದ್ರೂ ಒಬ್ರು ಓದ್ತೀರಾ? ಓದಿ, ಇದನ್ನ ಕಪ್ಪು ಬಣ್ಣದಲ್ಲಿ ಬರೆದಿರೋದನ್ನ ಓದಿ. ಕೃಷ್ಣ ಹೇಳ್ತಾ ಇದ್ದಾನೆ, ಓದಿ. ಕೃಷ್ಣನು ಮುನಿಗಳನ್ನು ಮತ್ತು ಅವರ ಕರುಣೆಯನ್ನು ಪ್ರಶಂಸಿಸುತ್ತಾನೆ. ನಿಮ್ಮ ದರ್ಶನ ನಮಗೆ ದೊರೆತಿರುವುದರಿಂದ ಈಗ ನಮ್ಮ ಜೀವನವು ಸಫಲವಾಗಿದೆ. ಸೊ ಈಗ ನಾವು ಈ ತೀರ್ಥ ಕ್ಷೇತ್ರದಲ್ಲಿ ಬಂದು ಒಂದು ಪವಿತ್ರ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಈಗ ನಮ್ಮ ಆ ಕಾರ್ಯ ಸಫಲವಾಯಿತು. ಇಲ್ಲಿವರೆಗೆ ಅದಾಗಿರ್ಲಿಲ್ಲ. ಯಾಕೆಂದ್ರೆ ಈಗ ನೀವು ನಮಗೆ ದರ್ಶನವನ್ನ ನೀಡಿದ್ರಿ. ಈಗ ನಮ್ಮ ಆ ಆಚರಣೆಗಳು ಸಂಪೂರ್ತಿಯಾದವು. ಮುಂದೆ ಓದಿ. ಯಾರು ಓದ್ತಾ ಇದ್ರಲ್ಲ ಅವರೇ ಓದಿ ಮುಂದೆ. ಪುಣ್ಯಕ್ಷೇತ್ರಗಳು ಸುದೀರ್ಘ ಕಾಲದ ನಂತರ ಪವಿತ್ರಗೊಳಿಸುತ್ತವೆ, ಆದರೆ ಮುನಿಗಳು ತಕ್ಷಣವೇ ಪವಿತ್ರಗೊಳಿಸುತ್ತಾರೆ. ಬಹಳ ವಿಶೇಷ ಇದು. ಗಂಗಾರ ಪರಶೇ ಹೊಯ್ಲೆ ಪಶ್ಚಾತೆ ಪಾವನ್ ದರ್ಶನೆ ಪವಿತ್ರ ಕೋರೋ ಯಯಿ ತೋಮಾರ್ ಗುಣ್ ಯಯಿ ಬಾರೋ ಕರುಣಾ ಕೋರೋ ವೈಷ್ಣವ ಗೋಸಾಯ್. ನಮ್ಮ ಸಂಪ್ರದಾಯದಲ್ಲಿ ಇದು ಬಂಗಾಳಿ ಭಜನೆ. ಬಟ್ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಒಬ್ಬ ಭಕ್ತ, ಒಬ್ಬ ಸಾಧು ಸಂತರ ದರ್ಶನ ಮಾತ್ರದಿಂದ ವ್ಯಕ್ತಿ ಶುದ್ಧನಾಗ್ತಾನೆ. ಪವಿತ್ರ ಸ್ಥಳಗಳ ಭೇಟಿ ಮಾಡಿ ಅಲ್ಲಿ ಪವಿತ್ರ ಸ್ಥಳಗಳಲ್ಲಿ ಆ ತೀರ್ಥದ ಸೇವೆ ಮಾಡಿದ್ರೆ ಅನೇಕ ದಿನಗಳ ನಂತರ ಅಥವಾ ಸಮಯದ ನಂತರ ವ್ಯಕ್ತಿ ಶುದ್ಧನಾಗಬಹುದು. ಆದರೆ ಈ ಸಾಧು ಭಕ್ತರು, ಈ ಭಕ್ತರೇನಿದ್ದಾರೆ, ಇವರ ದರ್ಶನ ಮಾತ್ರದಿಂದನೇ ಶುದ್ಧನಾಗ್ತಾನೆ ಒಬ್ಬ ವ್ಯಕ್ತಿ. ಎಷ್ಟು ಇವರ ದರ್ಶನ ಎಷ್ಟು ಶಕ್ತಿಶಾಲಿ. ಮುಂದೆ ಓದಿ. ಇನ್ನೂ ವಿಶೇಷವಾದಂತಹ ವರ್ಣನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ದೇವತೆಗಳು ತಮ್ಮ ಭಕ್ತರ ಪಾಪಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಲಾರರು, ಆದರೆ ಜ್ಞಾನಿಗಳಾದ ಮುನಿಗಳನ್ನು ಕೆಲವು ಕ್ಷಣಗಳ ಕಾಲ ಆದರದಿಂದ ಸೇವಿಸಿದರೂ ಅವರು ವ್ಯಕ್ತಿಯ ಪಾಪಗಳನ್ನು ನಾಶಪಡಿಸುತ್ತಾರೆ. ಸೊ ಹಿಂದೆ ನಾವು ನೋಡಿದ್ವಿ, ನಿಮ್ಮ ದರ್ಶನ ಎಷ್ಟು ವಿಶೇಷ, ಅದರಿಂದನೇ ನಮ್ಮ ಜೀವನ ಸಫಲವಾಗ್ತದೆ. ಸೊ ಭಗವಂತ ಭಕ್ತರು ಅಥವಾ ಸಾಧು ಸಂತರನ್ನ ಪುಣ್ಯಕ್ಷೇತ್ರಗಳಿಗೆ ಹೋಲಿಸಿ ಅವರ ಪವಿತ್ರತೆಯನ್ನ ತೋರಿಸ್ತಾ, ಈಗ ದೇವತೆಗಳಿಗೆ ಹೋಲಿಸಿ ಆತ ಹೇಳ್ತಾ ಇದ್ದಾನೆ, ಈ ಸಾಧು ಸಂತರು ಭಕ್ತರು ಇವರು ದೇವತೆಗಳಿಗಿಂತ ಶಕ್ತಿಶಾಲಿ. ದೇವತೆಗಳು ಅವರ ಉಪಾಸಕರ ಪಾಪಗಳನ್ನ ದೂರ ಮಾಡ್ಲಿಕ್ಕಾಗೋದಿಲ್ಲ. ಅವರಿಗೆ ಅವರ ಇಚ್ಛೆಯಂತೆ ವರ ಅನುಗ್ರಹವನ್ನ ನೀಡಬಹುದು. ಅದು ಕೂಡ ಸೀಮಿತ, ಅದು ಕೂಡ ಭೌತಿಕವಾಗಿರ್ತದೆ. ಅದನ್ನ ನಾವು ಕೇಳಿದ್ದೀವಿ.
ಅಂತವಂತೂ ಆ ಆ, ಏನದು ಆ, ಆ, ಅನ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಅವರು ನೀಡುವಂತಹ ಫಲಗಳಿಗೆ ಅಂತ್ಯವುಂಟು, ಯಾಕಂದ್ರೆ ಅವೆಲ್ಲವೂ ಭೌತಿಕ ಫಲಗಳು. ದೇವತೆಗಳು ನೀಡುವಂತಹ ವರಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ಆದರೆ ನನ್ನನ್ನು ಯಾರು ಪೂಜಿಸ್ತಾರೋ ಅವರನ್ನು ನಾನು ಶಾಶ್ವತವಾದಂತಹ ಧಾಮಕ್ಕೆ ಕರೆದೊಯ್ತೀನಿ, ಶಾಶ್ವತವಾದಂತಹ ಲಾಭವನ್ನು ನೀಡ್ತೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಹೇಳೋ ಮಾತೇನು, ದೇವತೆಗಳು ಅವರ ಉಪಾಸಕರ ಪಾಪಗಳನ್ನು ಹೋಗಲಾಡಿಸಲಾರರು. ಆದರೆ ಈ ರೀತಿಯ ಮುನಿಗಳು, ಭಕ್ತರೇನಿದ್ದಾರೆ, ವೈಷ್ಣವರು, ಅವರನ್ನ ಕೆಲ ಕಾಲ ಗೌರವಯುತವಾಗಿ ಅವರ ಸೇವೆ ಮಾಡಿದ್ರೆ ವ್ಯಕ್ತಿಯ ಪಾಪಗಳು ನಶಿಸಿ ಹೋಗ್ತವೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಕೃಷ್ಣ. ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ. ಆತ ಎಷ್ಟು ವಿಶೇಷವಾಗಿ ಆ ಭಕ್ತರ, ಈ ಸಾಧು ಸಂತರ ಸಂಘವನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಲ್ಲೊಂದು ಬಹಳ ಸುಂದರವಾದಂತಹ ಶ್ಲೋಕ ಹೇಳ್ತಾನೆ, ಪ್ರಸಿದ್ಧವಾದ ಶ್ಲೋಕ ಇದು. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧಿ ಕಳತ್ರಾದಿಷು ಭೌಮ ಯುಜ್ಯಧಿ ಯತ್ತೀರ್ಥ ಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಷ್ವಭಿಜ್ಞೇಷು ಸ ಏವ ಗೋಕರ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾರೊಬ್ಬರು ತಮ್ಮನ್ನ ಈ ಭಕ್ತರೊಡನೆ ಗುರುತಿಸ್ಕೊಳ್ಳೋದಿಲ್ವೋ ಅವರು ಪ್ರಾಣಿಗಳಂತೆ. ಸಾಮಾನ್ಯವಾಗಿ ಜನ ಏನ್ ಅನ್ಕೊಳ್ತಾರೆ, ಈ ಶರೀರನೇ ನನ್ನದು ಅಂತ ಅನ್ಕೊಳ್ತಾರೆ. ದೇಹಾತ್ಮ ಬುದ್ಧಿ ಅಂತಾರೆ. ಈ ಶರೀರ ಇದು 3 ಧಾತುಗಳಿಂದ ಮಾಡಲ್ಪಟ್ಟಿದೆ, ಗೊತ್ತಾ? ಆಯುರ್ವೇದದಲ್ಲಿ ಹೇಳ್ತಾರೆ ಯಾವ ಧಾತುಗಳಿಂದ ಮಾಡಲ್ಪಟ್ಟಿದೆ ಈ ಶರೀರ? ಸಪ್ತಧಾತು. ವಾತ ಪಿತ್ತ ಕಫ. ಕಫ ವಾತ ಪಿತ್ತ. ಇದು ಒಂದು ಕುಣಪ. ಕುಣಪ ಅಂದ್ರೆ ಚೀಲ. ಇದು ಚೀಲ, ಅರ್ಥ ಆಗುತ್ತಾ? ಕುಣಪ ಅಂದ್ರೆ ಚೀಲ, ಆತ್ಮಕ್ಕೆ ಹೊದಿಕೆ ಇದು ಕುಣಪ. ಮೂಳೆ, ಏನದು ಮೂಳೆ, ರಸ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಮೆದೆ, ಶುಕ್ರ. ಅದು ಸಪ್ತಧಾತು. ಹೌದು, ಸರಿಯಾಗಿ ಹೇಳಿದ್ರಿ. ಅವುಗಳನ್ನ ಇನ್ನು ಸರಳವಾಗಿ ಹೇಳೋದಾದ್ರೆ 3 ಏನು ತತ್ವಗಳಿವೆ, ಕಫ ವಾತ ಪಿತ್ತ, ಅದರಿಂದ ಹೇಳ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂದ್ರೆ, ಈ ಶರೀರ ಅನ್ನೋದು ಒಂದು ಹೊದಿಕೆ ತರ. ಈ ಮೂಳೆ, ಇದರ ಮೇಲೆ ಮೂಳೆ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ. ದಾಸರು ಹೇಳ್ತಾರೆ, ಈ ದೇಹ ನಂಬದಿರು ಈ ದೇಹ ನಿತ್ಯವಲ್ಲ. ಮೂಳೆ ಮಾಂಸದ ಮೇಲೆ ಚರ್ಮದ ಹೊದಿಕೆ, ವ್ಯಾಧಿ ಮಂದಿರವಿದು. ಸೊ ಈ ರೀತಿಯಾಗಿ ದಾಸರು ಹೇಳಿದ್ದಾರೆ. ಸೊ ಶರೀರವನ್ನ ಸಾಮಾನ್ಯವಾಗಿ ಜನ ತಾವು ಅಂತ ಗುರುತಿಸ್ಕೊಳ್ತಾರೆ. ಆದ್ರೆ ಈ ಶರೀರ ಕೇವಲ ಈ ಭೌತಿಕ ಧಾತುಗಳಿಂದ ಇದೊಂದು ಚೀಲದಂತೆ, ಇದೊಂದು ಹೊದಿಕೆಯಂತೆ. ಅಷ್ಟೇ ಅಲ್ಲದೆ ನಾವು ನಮ್ಮವರು ಅಂತ ಯಾರನ್ನು ಪರಿಗಣಿಸ್ತೀವಿ? ಕಳತ್ರಾದಿಷು. ಕಳತ್ರ ಅಂದ್ರೆ ಪರಿವಾರದವರು, ಹೆಂಡತಿ, ಗಂಡ, ಮಕ್ಕಳು, ತಂದೆ ತಾಯಿ, ಬಳಗ, ಬಂಧು, ಇವರನ್ನ ನಾವು ನಮ್ಮವರು ಅಂತ ಅನ್ಕೊಳ್ತೀವಿ. ಬಟ್ ಅವರೆಲ್ಲರೂ ಪರಾಯ. ಅಂದ್ರೇನು? ಅವರೆಲ್ಲರೂ ಕೂಡ ನಮ್ಮ ಶರೀರಕ್ಕೆ ಸಂಬಂಧಿಸಿದವರು. ಆ ಶರೀರವೇ ಒಂದು ರೀತಿಯ ಹೊದಿಕೆ ಆಗಿದೆ ಅಂದಮೇಲೆ ಆ ಶರೀರಕ್ಕೆ ಸಂಬಂಧಿಸಿದವರು ಅವರು ಕೂಡ ಪರರಲ್ವೇ? ಅಷ್ಟಲ್ಲದೆ ನಾವು ಯಾರನ್ನ ಪೂಜಿಸ್ತೀವಿ, ಏನನ್ನ ನಾವು ಪೂಜನೀಯ ಅಂತ ಅನ್ಕೊಳ್ತೀವಿ? ಈ ಭೂಮಿ ನಾವು ಎಲ್ಲಿ ಜನ್ಮ ಪಡಿತೀವೋ ಅದನ್ನ ಪೂಜನೀಯ ಅಂತ ಹೇಳ್ತೀವಿ. ಸೊ ಭೌತಿಕ ಬುದ್ಧಿ ಉಳ್ಳವರು, ಪ್ರಜ್ಞೆ ಉಳ್ಳವರು ಈ ರೀತಿಯಾಗಿ ಪರಿಗಣಿಸ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಅವರು ತೀರ್ಥಕ್ಷೇತ್ರಗಳಿಗೆ ಹೋದರೂ ಕೂಡ ಅಲ್ಲಿ ಕೇವಲ ಸ್ನಾನ ಮಾಡಿ ಪವಿತ್ರನಾದೆ ಅಂತ ಭಾವಿಸ್ತಾರೆ. ಸೊ ಈ ರೀತಿಯಾಗಿ ಭಾವಿಸೋರು ಇವರು ಸರಿಯಾದಂತಹ ಬುದ್ಧಿ ಉಳ್ಳವರಲ್ಲ. ಆತ್ಮಬುದ್ಧಿ, ಸ್ವಧಿ, ತೀರ್ಥ ಬುದ್ಧಿ, ಇಜ್ಯಧಿ, ಇವೆಲ್ಲ ಬುದ್ಧಿಗಳು, ಇವೆಲ್ಲವೂ ಕೂಡ ಕಲುಷಿತ ಬುದ್ಧಿಗಳು. ಈ ರೀತಿಯ ಬುದ್ಧಿ ಉಳ್ಳವರು ಪ್ರಾಣಿಗಳಂತೆ. ಗೋ ಖರ. ಗೋ ಅಂದ್ರೆ ಹಸು, ಖರ ಅಂದ್ರೆ ಕತ್ತೆ. ಯಾಕೆ ಇಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಪ್ರಾಣಿಗಳು ಸಾಮಾನ್ಯವಾಗಿ ಅಜ್ಞಾನದಿಂದ ಆವೃತವಾಗಿರ್ತವೆ. ಅವುಗಳಿಗೆ ಗೊತ್ತಿರುವುದಿಲ್ಲ ಏನು ವಾಸ್ತವ ಅಂತ, ಅಲ್ವಾ? ಕೆಲವೊಮ್ಮೆ
ಕರು ಸತ್ತು ಹೋದ್ರೆ ಆ ಆ ಮೃತ ಕರುವನ್ನ ಒಂದು ರೀತಿ ಆ ತೊಗಲ್ಗೊಂಬೆ ತರನೋ ಅಥವಾ ಏನೋ ಒಂದು ರೀತಿ ಕ್ಯಾರಿಕೇಚರ್ ತರನೋ ಮಾಡಿ ಆ ಹಸುವಿನ ಮುಂದೆ ಇಡ್ತಾರೆ. ಯಾಕೆಂದ್ರೆ ಹಸು ಹಾಲು ಕೊಡ್ತಾ ಇರಲಿ ಅಂತ. ಹಸು ಗೊತ್ತಿಲ್ಲ ಕರು ಸತ್ತು ಹೋಗಿದೆ ಅಂತ. ಯಾಕೆಂದ್ರೆ ಮುಂದ್ಗಡೆ ಏನೋ ಒಂದು ಕರು ತರ ಕಾಣ್ತಾ ಇದೆಯಲ್ಲ, ಅದನ್ನ ನೋಡಿ ಆ ವಾತ್ಸಲ್ಯದಲ್ಲಿ ಅದಕ್ಕೆ ಹಾಲು ಕೊಡ್ತಾ ಇರುತ್ತೆ. ಬಟ್ ಆ ಕರು ಅದಾಗ್ಲೇ ಆ, ಮೃತ ಶರೀರ, ಅದು ಶವ ಮಾತ್ರ. ಸೊ ಹೀಗೆ ಅಜ್ಞಾನದಲ್ಲಿ ಇರುವಂತಹ ಪ್ರಾಣಿಗಳಂತೆ ಈ ರೀತಿಯ ಪ್ರಜ್ಞೆ ಉಳ್ಳವರು. ಬಟ್ ಆಕ್ಚುಲಿ ನಾವು ಯಾರು ಅಂತ ಭಾವಿಸ್ಬೇಕು? ನಾವು ಈ ಸಾಧು ಸಂತರ ಕೃಪೆಯನ್ನ ಪಡೆದವರು. ಇವರು ನಮ್ಮ ಬಳಗ, ಇವರು ಪೂಜನೀಯರು. ಪುಣ್ಯಕ್ಷೇತ್ರದ ನಿಜ ಫಲ ಅದು ಈ ಸಾಧು ಸಂತರಿಂದ ಅವರ ವಾಣಿಯನ್ನ ಕೇಳಿ ಅವರ ಸೇವೆಯನ್ನ ಮಾಡೋದ್ರಿಂದ ಬರುತ್ತೆ. ವಿಶೇಷವಾಗಿ ಇಲ್ಲಿ ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳಲಾಗ್ತಿದೆ ನೋಡಿ. ಈಗ ಎಲ್ಲರೂ ಎಲ್ಲ ಯಾರು ನೆರೆದಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಜಾಗವನ್ನ ಬಿಟ್ಟು ಒಂದು ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರೆಲ್ಲರೂ? ಸಮಂತ ಪಂಚಕ ಸಮಂತ ಕುರುಕ್ಷೇತ್ರ. ಪಂಚಕ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಸೊ ಅಲ್ಲಿ ಬಂದ ಮೇಲೆ ಈಗೆಲ್ಲ ಅವರು ಆ ಗ್ರಹಣದ ಎಲ್ಲ ಆಚರಣೆಗಳನ್ನು ಮಾಡಿದ್ರು, ಪವಿತ್ರ ಕೊಳಗಳಲ್ಲಿ ಎಲ್ಲ ಮಿಂದ್ರು, ಅದೆಲ್ಲ ಆಯ್ತು. ತನ್ನ ಬಳಗದವರೆಲ್ಲ ಭೇಟಿಯಾದ್ರು. ಆಯ್ತಾ ಅಷ್ಟಕ್ಕೆ? ಇಲ್ಲ. ಮುಖ್ಯವಾಗಿ ನಾವೆಲ್ಲ ಏನ್ ಮಾಡ್ಬೇಕು? ನಮ್ಮ ಈ ಧಾರ್ಮಿಕ ಆಚರಣೆ ಪೂರ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ಕ್ಷೇತ್ರದಲ್ಲಿರುವಂತಹ ಮುನಿಗಳು ಅಥವಾ ಭಕ್ತರನ್ನ ನಾವು ಭೇಟಿಯಾಗಿ ಅವರಿಂದ ದಿವ್ಯ ಮಾತುಗಳನ್ನ ಕೇಳಬೇಕು, ಅವರ ಸಂಘವನ್ನ ಪಡಿಬೇಕು, ಅವರ ಸೇವೆಯನ್ನ ಮಾಡಬೇಕು. ಆಗ ನಮ್ಮ ತೀರ್ಥಯಾತ್ರೆ ಅದು ಸಂಪೂರ್ತಿಯಾಗುತ್ತೆ. ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ಮತ್ತೆ ಕೃಷ್ಣ. ಹೇಳ್ತಾ ಶ್ರೀಕೃಷ್ಣನೇ ಸಾಕ್ಷಾತ್ ಹೇಳ್ತಾ ಇರೋದು. ಸೊ ಈ ಮಾತುಗಳನ್ನ ಅಲ್ಲಿರುವಂತಹ ಎಲ್ಲರಿಗೂ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಈಗ ನಮಗೊಂದು ಅವಕಾಶ ಸಿಕ್ಕಿದೆ, ನಾವೆಲ್ಲರೂ ಕೂಡ ನಮ್ಮ ತೀರ್ಥಯಾತ್ರೆಯ ಸಂಪೂರ್ತಿಯನ್ನ, ಸಾರ್ಥಕತೆಯನ್ನ ಪಡಿಬಹುದು. ಬನ್ನಿ ಬನ್ನಿ ಅಂತ ಹೇಳಿ ಮುನಿಗಳನ್ನೆಲ್ಲ ಪ್ರಶಂಸಿಸಿದ ಕೃಷ್ಣ. ಆ ಮುನಿಗಳಿಗೆ ಕೃಷ್ಣನ ನಿಜ ಸ್ಥಾನ ಗೊತ್ತಿತ್ತಲ್ವಾ? ಸೊ ಮುನಿಗಳು ಶ್ರೀ ಕೃಷ್ಣನ ಈ ಮಾತುಗಳನ್ನ ಕೇಳಿ ತಬ್ಬಿಬ್ಬಾಗ್ಬಿಟ್ರು. ಏನಿದು ಶ್ರೀಕೃಷ್ಣ ಈ ರೀತಿ ಮಾತನಾಡ್ತಾ ಇದ್ದಾನಲ್ಲ, ಏನಿದ್ರ ಅರ್ಥ, ಏನಿದ್ರ ಉದ್ದೇಶ? ಯಾಕಂದ್ರೆ ಭಗವಂತನ ಮಾತುಗಳನ್ನ ಕೇಳಿ ಕೆಲವೊಮ್ಮೆ ಏನು ಅದ್ರ ಹಿಂದಿನ ಉದ್ದೇಶ ಅನ್ನೋದನ್ನು ಆ ಇದರಲ್ಲಿ ಕೆಲವೊಮ್ಮೆ ಜನ ಭ್ರಮಿತರಾಗ್ಬಿಡ್ತಾರೆ. ಅನೇಕ ಬಾರಿ ಆಗಿದೆ ಈ ರೀತಿ. ಆ ಭಗವಂತ ವಿಷ್ಣು ವೈಕುಂಠ ದ್ವಾರದಲ್ಲಿ ಚತುಷ್ಕುಮಾರರ ಮುಂದೆ ಬಂದು ಕ್ಷಮಿಸಿ ಕ್ಷಮಿಸಿ, ನನ್ನ ಸೇವಕರು ತಪ್ಪು ಮಾಡಿದ್ರು ಅಂತ ಹೇಳಿ ಬೇಡ್ಕೊಂಡ. ಜಯ ವಿಜಯರನ್ನ ಶಾಪ ನೀಡಿದ್ರಲ್ವಾ ಚತುಷ್ಕುಮಾರರು ಆ ಪ್ರಸಂಗದಲ್ಲಿ. ಸೊ ಆ ಪ್ರಸಂಗದಲ್ಲಿ ವಿಷ್ಣು ಬಂದು ಏನ್ ಹೇಳ್ತಾನೆ? ನನ್ನ ಸೇವಕರು ಜಯ ವಿಜಯ ಅವರಿಬ್ರು ತಪ್ಪು ಮಾಡಿದರೆ ಕ್ಷಮಿಸಿ, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಬೇಕಾದ್ರೆ ನನ್ನ ಕೈ ತುಂಡರಿಸ್ತೀನಿ, ನಾನು ತಪ್ಪು ಮಾಡಿದೆ ಅಂತ ಕೇಳ್ದ. ಆಗ ಈ ಮಾತನ್ನು ಕೇಳ್ಬಿಟ್ಟು ಕುಮಾರರು ತಬ್ಬಿಬ್ಬಾಗ್ಬಿಟ್ರು. ಏನಪ್ಪ ಇದು, ವಿಷ್ಣು ಯಾಕೆ ಹೀಗೆ ಕೇಳ್ತಾ ಇದ್ದಾನೆ? ಆತ ಭಗವಂತ, ಆತ ಯಾಕೆ ಈ ತಪ್ಪಿತಸ್ಥರ ಪರವಾಗಿ ನಿಂತು ಆತ ಹೇಳ್ತಾ ಇದ್ದಾನೆ? ಮೋಸ್ಟ್ಲಿ ನಮಗೆ ಅವನು ಬೈತಾ ಇದ್ದಾನೆ. ಅವರು ಅವನ ಸೇವಕರು, ಅವ್ರ ಪರವಾಗಿ ಅವನು ನಿಂತ್ಕೊಂಡು ಅವರ ಪರವಾಗಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ನಮ್ಮನ್ನ ಆತ ದೂರ ಇಟ್ಟ. ಹೊರ ರೂಪದಲ್ಲಿ ನಮ್ಮನ್ನ ಗೌರವಿಸುವಂತಹ ಮಾತುಗಳನ್ನು ಹೇಳಿದ್ರು ಕೂಡ ಅಲ್ಲಿ ಏನ್ ಕಾಣ್ತಾ ಇದೆ? ವಿಷ್ಣು ಹೇಳ್ತಾ ಇದ್ದಾನೆ, ಇವರು ನನ್ನ ಸೇವಕರು, ಇವರು ನನ್ನ ಭಕ್ತರು, ಇವರನ್ನ ನಾನು ಸದಾ ರಕ್ಷಿಸ್ತೀನಿ. ನೀವು ಶಾಪ ಕೊಟ್ಟರು ಕೂಡ ಅವರನ್ನ ನಾನು ರಕ್ಷಿಸ್ತೀನಿ. ಈ ರೀತಿ ಯಾರು ಯೋಚನೆ ಮಾಡ್ತಿದ್ದಾರೆ? ಕುಮಾರರು. ಸೊ ಕೃಷ್ಣ ಅಥವಾ ವಿಷ್ಣುವಿನ ಮಾತುಗಳು ಹೊರರೂಪದಲ್ಲಿ ಒಂದು ಅರ್ಥ ನೀಡಿದ್ರೆ ಅದರ ಒಳ ಉದ್ದೇಶಗಳು ಬೇರೆ ಇರ್ತದೆ. ಸೊ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ದ? ಓ ಬನ್ನಿ ಬನ್ನಿ, ನಮ್ಮ ತೀರ್ಥಯಾತ್ರೆ ಸಫಲವಾಯಿತು, ಋಷಿಗಳು ಬಂದಿದ್ದಾರೆ, ಇವರ ದರ್ಶನ ಮಾತ್ರದಿಂದನೇ ನಾವು ಪುನೀತರಾದ್ವಿ, ಇವರ ಸೇವೆಯನ್ನ ಮಾಡ್ಬೇಕು, ಇವರ ವಾಣಿಯನ್ನ ಕೇಳಬೇಕು, ಇಲ್ಲವಾದ್ರೆ ನಾವು ಪ್ರಾಣಿಗಳಂತೆ ಅಂತ ಎಲ್ಲ ಹೇಳ್ದ. ಇದನ್ನ ಕೇಳಿ ಅವರೆಲ್ಲರೂ ಕೂಡ ತಬ್ಬಿಬ್ಬಾಗ್ಬಿಟ್ರು. ಏನಪ್ಪಾ ಇದು, ಗೊಂದಲಕ್ಕೊಳಗಾದ್ರೆ ಏನು ಕೃಷ್ಣನ ಉದ್ದೇಶ? ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಮೌನವಾಗಿ ಪರಸ್ಪರ ನೋಡ್ತಾ ಇದ್ದಾರೆ. ಏನಿದು, ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆಗ
ಆ ಎಲ್ರು ಕೂಡ ಅರ್ಥ ಮಾಡ್ಕೊಂಡ್ರು ಕೃಷ್ಣ ಇಲ್ಲಿ ಏನ್ ಉದ್ದೇಶ ಇಟ್ಟು ಹೇಳ್ತಾ ಇದ್ದಾನೆ. ಆಗ್ಲೇ ನಾನು ಆ ಮಾತು ಹೇಳ್ದೆ. ಏನ್ ಉದ್ದೇಶ ಇಟ್ಟು ಈ ಮಾತುಗಳನ್ನ ಹೇಳ್ದ ಕೃಷ್ಣ? ಆ ಜನಸಾಮಾನ್ಯರು ತಿಳ್ಕೊಳ್ಳಿ ಅಂತ. ಲೋಕ ಶಿಕ್ಷಣ, ಆ ಜನಸಂಗ್ರಹ, ಲೋಕ ಸಂಗ್ರಹ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಒಂದು ಶಿಕ್ಷಣದ ಮಾತುಗಳನ್ನ ತಾನು ಉಪದೇಶ. ಆ ಪಾತ್ರ ವಹಿಸಿ ಹೇಳ್ತಾ ಇದ್ದಾನೆ, ತನ್ನ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾನೆ ಅಲ್ವಾ. ಸೊ ಇದನ್ನ ಅವರು ಸ್ವಲ್ಪ ಹೊತ್ತಾದ್ಮೇಲೆ ತಿಳಿದು, ವಾಹ್ ಭಗವಂತ, ಎಂತಹ ಒಳ್ಳೆ ಶಿಕ್ಷಕನಪ್ಪ ನೀನು, ಜಗತ್ತಿಗೆ ನೀನು ತಿಳಿಸೋದ್ರಲ್ಲಿ ನಿನ್ನಂತ ಗುರುಗಳು ಬೇರೆ ಯಾರು ಇಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಮಂದಹಾಸ ಬೀರ್ತಾರೆ. ವಿಶೇಷವಾಗಿ ಅಲ್ಲಿ ನೆರೆದಿದ್ದಂತಹ ನಾರದರು ಅಂತ ಶುದ್ಧ ಭಕ್ತರು ಏನಿದ್ರು ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದವರಾಗ್ತಾರೆ. ಓ ಕೃಷ್ಣ ಏನಿದು ವಿಶೇಷವಾಗಿ ಮಾತಾಡ್ತಾ ಇದ್ದಾನೆ ಅಂತ. ಸೊ ಅವರೆಲ್ಲರೂ ಹೇಳ್ತಾರೆ, ಕೃಷ್ಣ ಯಾರಾದ್ರೂ ಓದ್ತೀರಾ ಇದನ್ನ? ನೀನು ಎಲ್ಲರನ್ನು ಇದನ್ನ ಓದಿ, ದಯವಿಟ್ಟು ಬೇರೆಯವ್ರು ಯಾರಾದ್ರೂ ಓದಿ. ಇಲ್ಲಿವರೆಗೆ ಯಾರು ಓದಿಲ್ಲ ಅವರು. ಯಾವುದೇ ಲೇಪವಿಲ್ಲದೆ ಒಬ್ಬನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದೀಯಾ. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ಎಲ್ಲರನ್ನು ಮೋಹಗೊಳಿಸ್ತೀಯಾ ಹೇ ಭಗವಂತ. ನೀನೇ ಮೋಹನ, ಮದನ ಮೋಹನ. ನೀನು ಎಲ್ಲರನ್ನು ಮೋಹನ, ನಿನ್ನ ಮಾತುಗಳು ಎಲ್ಲರನ್ನು ಮೋಹನ ಮಾಡ್ತವೆ, ನಿನ್ನ ರೂಪ ಎಲ್ಲರನ್ನ ಮೋಹನ ಮಾಡುತ್ತೆ, ನಿನ್ನ ಗುಣಗಳು, ನಿನ್ನ ಕಾರ್ಯಗಳು ಕೂಡ ಹಾಗೆ. ನೀನು ಈ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಕರ್ತರೇನಿದ್ದಾರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಅವರ ಮೂಲ ನೀನು. ನೀನು ಅವತಾರಿ. ಮುಂದೆ ಓದಿ, ಮುಂದೆ ಓದಿ. ನೀನು ವೇದಗಳನ್ನು ರಕ್ಷಿಸುತ್ತೀಯಾ. ನೀನು ವರ್ಣಾಶ್ರಮದ ಆತ್ಮ ಹಾಗೂ ವೇದಗಳ ಮಾರ್ಗವನ್ನು ಕಾಯುವವನು. ನೀನು ವೇದವನ್ನ ರಕ್ಷಣೆ ಮಾಡುವನು, ನೀನು ವರ್ಣಾಶ್ರಮದ ಗುರಿ ನೀನು. ನೀನು ಆ ವೇದಗಳನ್ನ ಧಾರಣೆ ಮಾಡಿ ಅವುಗಳನ್ನ ರಕ್ಷಿಸುವಂತಹ ಬ್ರಾಹ್ಮಣರ ಆರಾಧ್ಯ ನೀನು ಅವರ ಆರಾಧ್ಯ. ಬಟ್ ನೀನೇ ಅವರನ್ನ ಆರಾಧಿಸಿ ಕೂಡ ಅವರನ್ನು ಹೇಗೆ ಗೌರವಿಸ್ಬೇಕು ಅಂತ ತೋರಿಸ್ತೀಯ. ಹಾಗಾಗಿ ಕೃಷ್ಣನನ್ನ ಹೇಳ್ತಾರಲ್ಲ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆತ ಎಲ್ಲ ಬ್ರಾಹ್ಮಣರು ಅಂದ್ರೆ ಇಲ್ಲಿ ಯಾರು ವೇದಗಳ ಧಾರಣೆ ಮಾಡಿದ್ದಾರೋ ಅಂತ, ಜನ್ಮದ ಬ್ರಾಹ್ಮಣರಲ್ಲ ಅರ್ಥ ಅಲ್ಲ, ಗುಣಗಳಿಂದ. ಸೊ ಅವರ ಪೂಜನೀಯ ನೀನು, ಅವರನ್ನ ನೀನು ಸದಾ ಪ್ರಿಯವಾಗಿ ಕಾಣ್ತೀಯ, ಅವರನ್ನ ರಕ್ಷಣೆ ಮಾಡ್ತೀಯ, ಅವರಿಗೆ ನೀನು ಆರಾಧ್ಯ, ಅವರನ್ನು ಕೂಡ ನೀನು ಆರಾಧಿಸಿ ತೋರಿಸ್ತೀಯ, ನೀನು ಗೋವಿಂದ ನೀನು ಅಂತ ಹೇಳ್ತಾರೆ. ಸೊ ಹೀಗೆ ಮುನಿಗಳೆಲ್ಲರೂ ಕೂಡ ಕೃಷ್ಣನ ಮಹಿಮೆಯನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಮತ್ತಿನ್ನೇನು ಹೇಳ್ತಾರೆ ಓದಿ. ಇಂದು ನಮ್ಮ ಜನ್ಮ, ಶಿಕ್ಷಣ, ತಪಸ್ಸು ಮತ್ತು ದೃಷ್ಟಿ ಎಲ್ಲವೂ ಪರಿಪೂರ್ಣವಾಗಿವೆ. ನೀನು ಹೇಳ್ದೆ ಭಗವಂತ, ನಮ್ಮ ದರ್ಶನದಿಂದ ನೀವು ಪುನೀತರಾದ್ವಿ ಅಂತ. ಇಲ್ಲ ಇಲ್ಲ, ನಮ್ಮ ಜನ್ಮ, ನಾವು ಪಾಲಿಸ್ತಾ ಇರುವಂತಹ ಎಲ್ಲ ವೇದ ಶಿಕ್ಷಣದ ಮಾತುಗಳು, ನಮ್ಮ ತಪಸ್ಸು, ವೈರಾಗ್ಯ, ಎಲ್ಲ ಈ ಸಾಧನೆಗಳು ಎಲ್ಲವೂ ಕೂಡ ಪರಿಪೂರ್ಣ ಇಂದು ಆದವು. ಅವರು ಬಹಳ ಸುಂದರವಾದಂತ ಒಂದು ಶ್ಲೋಕ ಹೇಳ್ತಾರೆ, ತುಂಬಾ ಸುಂದರವಾಗಿದೆ ಇದರ ಅರ್ಥ. ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಕುಂಠಮೇಧಸೆ ಸ್ವಯೋಗಮಾಯಯಾಚ್ಛನ್ನ ಮಹಿಮ್ನೇ ಪರಮಾತ್ಮನೇ. ಹೇ ಭಗವಂತ, ಹೇ ಕೃಷ್ಣ, ಹೇ ಅಕುಂಠ ಮೇಧಸೆ. ಅಕುಂಠ ಮೇಧಸೆ ಅಂದ್ರೆ ನಿನ್ನ ಬುದ್ಧಿಗೆ ಕೊನೆಯೇ ಇಲ್ಲ, ನೀನು ಅತ್ಯಂತ ಬುದ್ಧಿಶಾಲಿ. ಅಕುಂಠ ಮೇಧಸೆ, ನೀನು ನಿನ್ನ ಮಾಯೆಯಿಂದ ಎಲ್ಲವನ್ನೂ ಆವರಿಸಿರುವೆ. ಓದಿ ಇದನ್ನ ಅರ್ಥ ಓದಿ, ಮುಂದೆ ಇರುವಂತಹದ್ದು ಅರ್ಥ ಓದಿ. ಅಪರಿಮಿತ ಬುದ್ಧಿವಂತನಾದ, ತನಗೆ ವಿಶಿಷ್ಟವಾದ ಯೋಗ ಮಾಯೆಯ ಮೂಲಕ ತನ್ನ ಮಹಿಮೆಯನ್ನು ಮರೆಮಾಚಿರುವ ಪರಮಾತ್ಮನೂ ದೇವೋತ್ತಮ ಪರಮ ಪುರುಷನೂ ಆದ ಶ್ರೀಕೃಷ್ಣನಿಗೆ ನಾವು ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಮುಂದೆ ಓದಿ. ಯಾರಿಗೂ ನಿನ್ನನ್ನು ತಿಳಿಯಲು ಸಾಧ್ಯವಿಲ್ಲ. ಸಕಲ ಪಾಪಗಳನ್ನು ತೊಳೆದು ಹಾಕುವ ಮತ್ತು ಅಂತಿಮವಾಗಿ ಭಕ್ತರನ್ನು ತನ್ನ ಬಳಿಗೆ ತಲುಪಿಸುವ ನಿನ್ನ ಚರಣ ಕಮಲಗಳನ್ನು ಇಂದು ನಾವು ಪ್ರತ್ಯಕ್ಷವಾಗಿ ತುಂಬಾ ಧನ್ಯವಾದ. ಯಾರು ಕೂಡ ನಿನ್ನನ್ನು ತಿಳ್ಕೊಳಕ್ಕಾಗೋದಿಲ್ಲ ಕೃಷ್ಣ. ನಿನ್ನ ಭಕ್ತರು ಕೂಡ ನಿನ್ನನ್ನು ಸಂಪೂರ್ಣವಾಗಿ ತಿಳ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನೀನು ಅವರೆಲ್ಲರ ತಿಳುವಳಿಕೆಗೆ ಮೀರಿದವ. ನೀನೇ ಕೃಪೆ ತೋರಿ
ತಿಳುವಳಿಕೆಯನ್ನ ನೀನು ಅವ್ರಿಗೆ ನೀಡ್ತೀಯ. ಸೊ ನಿನ್ನನ್ನು ತಿಳಿದವರು ಯಾರೂ ಇಲ್ಲ, ನೀನೇ ನಿನ್ನ ಪೂರ್ತಿಯಾಗಿ ತಿಳ್ಕೊಂಡಿರೋನು. ಎಲ್ಲರ ಪಾಪ ನೀನು ನಶಿಸ್ತೀಯ. ಆ ವಿಶೇಷವಾಗಿ ನಿನ್ನ ಚರಣದ ದರ್ಶನದಿಂದ ವ್ಯಕ್ತಿ ನಿನ್ನ ಬಳಿ ಬರಲಿಕ್ಕೆ ಆತ ಉತ್ಕಂಠಿತನಾಗ್ತಾನೆ. ಸೊ ಹೀಗೆ ಅಲ್ಲಿ ಮುನಿಗಳು ಕೃಷ್ಣನಿಗೆ ಮತ್ತೆ ಪ್ರಾರ್ಥಿಸಿದರು. ಹೀಗೆಲ್ಲ ಹೇಳಿ ಅವರು ಹೊರಡ್ಲಿಕ್ಕೆ ತಯಾರಾಗ್ತಾ ಇದ್ರು. ಕೃಷ್ಣ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಹೇಳಿ ಪ್ರಣಾಮಗಳನ್ನು ಸಲ್ಲಿಸಿ ಆಗ ಅಲ್ಲಿ ಹೊರಡ್ಲಿಕ್ಕೆ ತಯಾರಾಗಬೇಕಾದ್ರೆ ತಕ್ಷಣವೇ ಅಲ್ಲಿದ್ದಂತಹ ಕೃಷ್ಣನ ತಂದೆ ವಸುದೇವ ಓಡಿ ಹೋಗಿ ಆ ಮುನಿಗಳನ್ನ ಹತ್ರ ಹೋಗಿ ಅವರನ್ನ ಪ್ರಶ್ನಿಸ್ತಾನೆ. ಈಗ ತಾನೇ ನಾನು ಕೇಳದೆ, ನಾವೆಲ್ಲರೂ ಕೂಡ ಧಾರ್ಮಿಕ ಕಾರ್ಯಗಳಲ್ಲಿ ಮುಳುಗಿದ್ವಿ, ಬಟ್ ಈ ಕಾರ್ಯಗಳ ನಿಜ ನಿಷ್ಕರ್ಷ ಅದು ನಿಮ್ಮಂತಹ ಮಹಾನ್ ವ್ಯಕ್ತಿಗಳ ಸಂಘ. ನೀವು ಈಗ ಹೊರಡ್ತಾ ಇದ್ದೀರಾ, ನಿಮ್ಮಿಂದ ನಾನು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಬೇಕು. ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ಯಾರು ಹೇಳ್ತಾ ಇದ್ದಾರೆ? ವಸುದೇವ ಹೇಳ್ತಾ ಇದ್ದಾನೆ. ಆತ ಹೋಗಿ ಕೇಳ್ತಾನೆ, ದಯವಿಟ್ಟು ವ್ಯಕ್ತಿ ಈ ಜಗತ್ತಿನಲ್ಲಿ ಜೀವಿಸುವಾಗ ತನ್ನ ಕರ್ಮಗಳ ಫಲಗಳಿಂದ ಹೇಗೆ ಮುಕ್ತನಾಗಬಹುದು? ಕರ್ಮ ನಿರಹಾರ ಆ ಮಾರ್ಗವನ್ನು ನಮಗೆ ಹೇಳಿ. ನಾವು ನಿಮ್ಮಂತೆ ಜ್ಞಾನ ವೈರಾಗ್ಯ ಯೋಗ ಮಾರ್ಗಗಳನ್ನು ಪಾಲಿಸೋಕ್ಕಾಗೋದಿಲ್ಲ. ಭಕ್ತಿಗೆ ನಾವು ಅರ್ಹರಲ್ಲ. ಅಷ್ಟೊಂದು ನಮಗೆ ಭಗವಂತನ ಕುರಿತಾಗಿ ಅಕ್ಕರೇನೂ ಇಲ್ಲ. ನಾವು ಈ ಕರ್ಮದ ಇದರಲ್ಲಿರುವಂಥವರು. ದಯವಿಟ್ಟು ಕರ್ಮದ ಬಂಧನದಿಂದ ಹೇಗೆ ನಾವು ಮುಕ್ತರಾಗಬೇಕು, ಆ ದಿವ್ಯ ಕರ್ಮಗಳ ಬಗ್ಗೆ ನಮಗೆ ಸ್ವಲ್ಪ ಉಪದೇಶಿಸಿ ಅಂತ ಹೇಳ್ತಾ ಇದ್ದಾನೆ ವಸುದೇವ. ಈ ಮಾತನ್ನ ಕೇಳಿ ಆ ಮುನಿಗಳಿಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಆಶ್ಚರ್ಯ ಆಗ್ತಾ ಇದೆ? ಯಾರಾದ್ರೂ ಗೆಸ್ ಮಾಡ್ತೀರಾ? ಅವನ ತಂದೆ ಅವನ ಮಗ ಕೃಷ್ಣನೇ ಇರುವಾಗ ಅವನಿಗಿಂತ ನಾವೇನೆ ಅಂತ. ಆ ಭಗವಂತನೇ ಈತನ ಮಗ ಆಗಿ ಜನ್ಮಿಸಿದಾನೆ. ತಂದೆ ಬಂದು ನಮಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಿದು? ಒಂದ್ರ ಮೇಲೊಂದು ನಮಗೆ ಗೊಂದಲ ಉಂಟಾಗ್ತಾ ಇದೆ ಇಲ್ಲಿ ಅಂತ ಮುನಿಗಳೆಲ್ಲ ಆಶ್ಚರ್ಯ ಪಡ್ಬೇಕಾದ್ರೆ ನಾರದ್ರ ಮುಂದೆ ಬಂದೇ ಹೇಳ್ತಾರೆ. ಓದ್ತೀರಾ? ಇನ್ನೊಬ್ರು ಯಾರಾದ್ರೂ ಓದ್ತೀರಾ? ನಾರದ್ರು ಏನ್ ಹೇಳಿದ್ರು? ಓದಿ. ವಸುದೇವನು ಶ್ರೀಕೃಷ್ಣನನ್ನು ಕೇವಲ ಒಬ್ಬ ಸಾಮಾನ್ಯ ಬಾಲಕನೆಂದು ಭಾವಿಸುತ್ತಿರುವುದರಿಂದ ಅವನು ಹೀಗೆ ಕೇಳಿರುವುದು ಆಶ್ಚರ್ಯವೇನಿಲ್ಲ. ಯಾಕೆಂದ್ರೆ ಆ ವಾತ್ಸಲ್ಯ ಭಾವ ಅಥವಾ ರಸದಲ್ಲಿ ಅವರು ಕೃಷ್ಣನ ಮಹಿಮೆಯ ಜ್ಞಾನವನ್ನ ಕೆಲವೊಮ್ಮೆ ಮರೆತು ಬಿಡ್ತಾರೆ. ಅದು ಯೋಗ ಮಾಯೆಯ ಕಾರಣದಿಂದಾಗಿ, ಲೀಲಾಶಕ್ತಿಯ ಕಾರಣದಿಂದಾಗಿ. ಸೊ ಇಲ್ಲಿ ವಸುದೇವ ಸಾಮಾನ್ಯನಂತೆ, ಈ ಜಗತ್ತಿನಲ್ಲಿರುವ ಸಾಮಾನ್ಯ ವ್ಯಕ್ತಿಯಂತೆ ಆತ ನಿಮ್ಮ ಬಳಿ ಬಂದು ಜಿಜ್ಞಾಸೆ ಮಾಡ್ತಾ ಇದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೆ? ನಾರದರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಜಿಜ್ಞಾಸೆಯನ್ನ, ಆತನ ಜಿಜ್ಞಾಸೆಯನ್ನ ಗೌರವಿಸ್ತಾ ಅವರು ಉತ್ತರ ನೀಡ್ತಾರೆ. ಏನ್ ಉತ್ತರ ನೀಡ್ತಾರೆ? ಓದಿ. ಯಾರು ಓದ್ತಾ ಇದ್ರಲ್ಲ ಓದಿ. ಗೃಹಸ್ಥನ ಕರ್ತವ್ಯಗಳ ಕುರಿತು ಗೃಹಸ್ಥನ ಕರ್ತವ್ಯಗಳ ಕುರಿತು ಮುನಿಗಳು ಉಪದೇಶಿಸುತ್ತಾರೆ. ಶ್ರೀ ವಿಷ್ಣುವಿಗೆ ಮಾಡುವ ವೈದಿಕ ಯಜ್ಞಗಳ ಮೂಲಕ ವ್ಯಕ್ತಿಯು ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ. ಇದು ಮನಸ್ಸನ್ನು ನಿಗ್ರಹಿಸಲು, ಮುಕ್ತಿಯನ್ನು ಪಡೆಯಲು ಅತ್ಯಂತ ಸಮರ್ಥವಾದ, ಅತ್ಯಂತ ಮಂಗಳಕರವಾದ ಮತ್ತು ಸುಲಭವಾದ ಮಾರ್ಗವಾಗಿದ್ದು ಹೃದಯಕ್ಕೆ ಆನಂದವನ್ನು ತರುತ್ತದೆ. ಸೊ ಅವರು ಓಕೆ, ಒಬ್ಬ ಸಂಸಾರಿ ಪ್ರಶ್ನೆ ಇದು. ಯಾವಾಗ್ಲೂ ಯಾವುದೇ ಒಬ್ಬ ಸಂಸಾರಿ ಆ ಜಗತ್ನಲ್ಲಿ ನೋವನ್ನುಂತಾ ಇರುವಂತಹ ವ್ಯಕ್ತಿ ಹೇಗೆ ದುಃಖದಿಂದ ನಾನು ಮುಕ್ತನಾಗಬಹುದು ಅನ್ನೋ ಪ್ರಶ್ನೆ ಕೇಳ್ತಾನಲ್ವಾ? ಸೊ ಆ ಪ್ರಶ್ನೆಗೆ ಸಾಮಾನ್ಯ ಉತ್ತರದಂತೆ ಏನ್ ಹೇಳಲಾಗ್ತದೆ ಅದನ್ನ ಈ ಮುನಿಗಳು ಹೇಳಿದ್ರು. ಆ ವಿಷ್ಣು ಕಾರ್ಯಗಳನ್ನ, ಭಕ್ತಿ ಕಾರ್ಯಗಳನ್ನ ಇಲ್ಲಿ ಯಜ್ಞದ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಜ್ಞಗಳ ಮೂಲಕ ಆತ ಆ ವಿಷ್ಣುವನ್ನ ಪ್ರಸನ್ನಗೊಳಿಸಿದರೆ ಆಗ ಈ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ಇಲ್ಲಿ ಯಜ್ಞ ಒಂದು ವಿಧಾನ. ಈ ವಿಧಾನಗಳು ಯುಗದಿಂದ ಯುಗದಕ್ಕೆ ಬದಲಾಗ್ತವೆ. ಸೊ ಆ ವಿಧಾನವನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಕಲಿಯುಗದ ಯಜ್ಞ ಅದು ಬಹಳ ವಿಶೇಷವಾಗಿ ಹೇಳಲಾಗುತ್ತೆ, ಸಂಕೀರ್ತನ ಯಜ್ಞ. ತಾವೆಲ್ಲ ಕೇಳಿರ್ತೀರ. ಸೊ ಆ ಯಜ್ಞಗಳ ಮೂಲಕ ಭಗವಂತನನ್ನ ಪ್ರಸನ್ನಗೊಳಿಸೋದು ಇದು ಬಹಳ ಸುಲಭವಾದ, ಮಂಗಳಕರವಾದ, ಸಮರ್ಥವಾದ ಮಾರ್ಗ ಕರ್ಮ ಬಂಧನದಿಂದ ಮುಕ್ತನಾಗ್ಲಿಕ್ಕೆ. ಸೊ ನಾವೆಲ್ಲರೂ ಕೂಡ ಈ ಯಜ್ಞವನ್ನ ಮಾಡಬಹುದು. ನಮ್ಮ ಹತ್ರ ಅಷ್ಟೊಂದು ತುಪ್ಪ ಇಲ್ಲದೆ ಇದ್ರು ಕೂಡ
ಅಂತಹ ಒಳ್ಳೆ ಸಮರ್ಥ ಬ್ರಾಹ್ಮಣರಲ್ಲಿ ದೊರಕದೇ ಇದ್ರು ಕೂಡ, ಅಂಥ ಶುದ್ಧವಾದಂತಹ ಸಾಮಗ್ರಿಗಳು ದೊರಕದೇ ಇದ್ರು ಕೂಡ ನಾವು ನಮ್ಮ ಮನೆಗಳಲ್ಲೇ ಒಂದು ಸುಲಭವಾದಂತಹ ಯಜ್ಞ ಮಾಡ್ಬೋದು. ಯಾವುದದು? ಹರೇ ಸಂಕೀರ್ತನೆ ಕೃಷ್ಣ ಯಜ್ಞ. ಮಾತಾಡ. ಸಂಕೀರ್ತನ ಯಜ್ಞ. ಕೃಷ್ಣ ಕೃಷ್ಣ ಯಜ್ಞೈರ್ ಸಂಕೀರ್ತನ ಪ್ರಾಯೈರ್ ಯಜಂತಿ ಸುಮೇಧಸ. ಯಾರು ಹರೇ ಈ ಕೃಷ್ಣ. ಸಂಕೀರ್ತನ ಯಜ್ಞವನ್ನು ಮಾಡ್ತಾರೋ ಅವರು ಅತ್ಯಂತ ಬುದ್ಧಿವಂತರು ಅಂತ ಭಾಗವತ ಹೇಳುತ್ತೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಈ ಯಜ್ಞವನ್ನ ತಿಳಿಸ್ತವ್ರು ಯಾರು? ಚೈತನ್ಯ ಮಹಾಪ್ರಭು. ಕೃಷ್ಣನ ವರ್ಣನೆಯನ್ನ ಸದಾ ಮಾಡುವ ಆ ವ್ಯಕ್ತಿ ತನ್ನ ಸಂಗಡಿಗರ ಜೊತೆ, ಅವರು ಪಾರ್ಷದರು, ಆತನ ಅಸ್ತ್ರಗಳು ಅವನ ಪಾರ್ಷದರೇ. ಯಾರವರು? ಕೃಷ್ಣವರ್ಣಂ ಚೈತನ್ಯ ತ್ವಿಷಾ ಮಹಾಪ್ರಭುಗಳು. ಕೃಷ್ಣಂ ಸಾಂಗೋಪಾಂಗ ಅಸ್ತ್ರ ಪಾರ್ಷದಂ. ಅವರ ಹೆಸರೇ ಕೃಷ್ಣ ಚೈತನ್ಯ, ಚೈತನ್ಯ ಮಹಾಪ್ರಭುಗಳು. ಸೊ ಅವರು ಈ ಯಜ್ಞವನ್ನ ನಮಗೆಲ್ಲ ನೀಡಿದ್ದಾರೆ, ಸಂಕೀರ್ತನ ಯಜ್ಞ. ಸೊ ಇಲ್ಲಿ ವಸುದೇವನಿಗೆ ಆ ಮುನಿಗಳು ಹೇಳಿದ್ದು ವೈದಿಕ ಯಜ್ಞ, ಆ ಸಮಯದಕ್ಕೆ ಅನುರೂಪವಾಗಿ ಹೇಳಿದ್ರು. ಬಟ್ ನಮಗೆಲ್ಲ ಇದು ಹೇಗೆ ಅನ್ವಯ ಆಗ್ತದೆ? ಸಂಕೀರ್ತನೆ. ಸೊ ಈ ಯಜ್ಞಗಳಿಂದ ಮೂಲಕ ನಾವು ಕರ್ಮಬಂಧನದಿಂದ ಮುಕ್ತರಾಗಬಹುದು ಅಂತ ಹೇಳಿ ಅಲ್ಲಿ ವಸುದೇವನಿಗೆ ಉಪದೇಶಿಸ್ತಾರೆ. ಸಮಯ ಆಯಿತು, ಸಾರಿ. ಸೊ ವಸುದೇವ ಆ ಮಾತುಗಳನ್ನ ಕೇಳಿ ತಕ್ಷಣವೇ ಆತ ಉತ್ಸಾಹದಿಂದ, ಆಯ್ತು, ನಾನು ಯಜ್ಞಗಳನ್ನು ಮಾಡ್ತೀನಿ, ಈ ಕ್ಷೇತ್ರಗಳಲ್ಲಿ ನನ್ನ ಎಲ್ಲ ಸಂಪತ್ತನ್ನು ಉಪಯೋಗಿಸಿ ನಾನು ಅದ್ಧೂರಿಯಾಗಿ ಯಜ್ಞವನ್ನು ಮಾಡ್ತೀನಿ, ನನಗೆ ದಯವಿಟ್ಟು ಯಜ್ಞ ದೀಕ್ಷೆಯನ್ನು ನೀಡಿ ಅಂತ ಹೇಳಿ ಭಿನ್ನವಿಸಿದಾಗ ಆ ಮುನಿಗಳು ಆತನ ಮೂಲಕ ಒಂದು ಭವ್ಯವಾದ ಯಜ್ಞವನ್ನ ಮಾಡಿಸ್ತಾರೆ. ವಸುದೇವನಿಗೆ ಸರಿಸುಮಾರು 18 ಪತ್ನಿಯರು. ಎಷ್ಟು? 18 ಪತ್ನಿಯರು. ಸೊ ದೇವಕಿ ಪ್ರಮುಖಳು, ದೇವಕಿ, ರೋಹಿಣಿ ಅವರೆಲ್ಲ, ಬಟ್ ಒಟ್ಟಾರೆ 18. ಸೊ ಅವರೆಲ್ಲರೊಡನೆ ಆತ ಯಜ್ಞವನ್ನ ನೆರವೇರಿಸ್ತಾನೆ. ಆ ಯಜ್ಞದ ಕೊನೆಯಲ್ಲಿ ಪೂರ್ಣಾಹುತಿಯ ನಂತರ ಏನು ಅವಭೃತ ಸ್ನಾನ, ಪೂರ್ಣಾಹುತಿ, ಅನಂತರ ಎಲ್ಲ ದಾನ ನೈವೇದ್ಯ ಧರ್ಮಗಳನ್ನೆಲ್ಲ ಮಾಡಿದ ನಂತರ ಎಲ್ಲರಿಗೂ ಕೂಡ ಪ್ರಚುರವಾಗಿ ಪ್ರಸಾದವನ್ನ ಬಡಿಸಲಾಗ್ತದೆ, ಎಲ್ಲರಿಗೂ ಉಡುಗೊರೆಗಳನ್ನು ನೀಡಲಾಗ್ತದೆ, ದಾನ ದಕ್ಷಿಣೆಗಳನ್ನು ಮಾಡಲಾಗ್ತದೆ. ಸೊ ಆಗ ಎಲ್ಲರೂ ಕೂಡ ಅಲ್ಲಿಂದ ಸಂತೋಷದಿಂದ ಹೊರಡ್ತಾರೆ. ಸೊ ಆ ಪವಿತ್ರ ಸಾಧುಗಳ ಸಂಘವನ್ನ ಆತ ಸ್ವೀಕರಿಸಿ ಅಲ್ಲಿ ಕೃತಾರ್ಥನಾದ. ಅದರ ಮೂಲಕ ಆತನು ಕೂಡ ಒಂದು ನಮಗೆ ಉದಾಹರಣೆನ ನೀಡ್ತಾ ಇದ್ದಾನೆ, ಹೇಗೆ ನಾವು ಸಾಧು ಸಂಘವನ್ನ ಪಡಿಬೇಕು, ಅದು ಮುಖ್ಯವಾದಂತಹ ತೀರ್ಥದ ಫಲ. ಸೊ ಆಗ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬಟ್ ಒಂದು ವರ್ಗದ ಭಕ್ತರು, ವಿಶೇಷವಾಗಿ ಈ ವ್ಯಕ್ತಿ ಯಾರು? ವೃಂದಾವನದ ಆ ನಂದ ಮಹಾರಾಜ. ಆತ ಕಾಯ್ತಾನೆ ಇದ್ದಾನೆ. ಯಾಕೆಂದ್ರೆ ಆತ ಬಂದಿದ್ದು ಈ ಗ್ರಹಣಕ್ಕೋಸ್ಕರ ಬಂದಿರ್ಲಿಲ್ಲ. ಆತ ಶ್ರೀಕೃಷ್ಣ ಭೇಟಿ ಆತ ಏನಿದು ತೀರ್ಥಕ್ಷೇತ್ರಕ್ಕೆ ತೀರ್ಥಯಾತ್ರೆ ಅಂತನೂ ಆತನ ಮುಖ್ಯ ಪರಿಗಣನೆ ಆಗಿರ್ಲಿಲ್ಲ. ಅವರೆಲ್ಲರೂ ಬಂದಿದ್ದು ಏನಕ್ಕೆ? ಶ್ರೀಕೃಷ್ಣನನ್ನ ಭೇಟಿ ಆಗ್ಲಿಕ್ಕೆ. ಕೃಷ್ಣನನ್ನ ಭೇಟಿ ಆಗ್ಲಿಕ್ಕೆ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಕರ್ಕೊಂಡು ಹೋಗ್ಬೇಕು, ನಾವು ಬರ್ತೀನಿ ಅಂತ ಹೇಳ್ದ ನನ್ನ ಹುಡುಗ. ಎಷ್ಟು ವರ್ಷಗಳಾದ್ವು, ನೀವೆಲ್ಲ ಕೂಡ ಆತನ ಒಂದಲ್ಲ ಒಂದು ಕಾರ್ಯದಲ್ಲಿ ಸಿಲುಕಿಸಿ ಆತ ನಮ್ಮ ಮನೆಗೆ ಬರ್ಬೇಕಂತ ಎಷ್ಟು ಹಾತೊರಿತಾ ಇದ್ದಾನೆ. ಮನೆ ಬಿಟ್ಟು ಹೋದ ಹುಡುಗ ಇಷ್ಟು ವರ್ಷದಿಂದ ಹೊರಗೆ ಇದ್ದಾನೆ, ನೋಡಿ ಹೇಗೆ ಆಗಿದ್ದಾನೆ ಅವನು. ಈ ರೀತಿ ಅಲ್ಲ, ಬಟ್ ಭಾವ ಹೀಗಿತ್ತು ಅವ್ರದ್ದು, ನಂದ ಯಶೋದೆಯರದ್ದು. ಸೊ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಾಳೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದ. ಬಟ್ ಬೆಳಿಗ್ಗೆ ಆದ್ಮೇಲೆ ಮಧ್ಯಾಹ್ನ ಹೋಗ್ತೀನಿ, ಸಂಜೆ ಹೋಗ್ತೀನಿ, ಮತ್ ನಾಳೆ ಹೋಗ್ತೀನಿ, ಈ ರೀತಿ ಆತ ಪ್ರತಿದಿನ ಕಾಯ್ತಾ ಇದ್ದಾನೆ. ಇದ್ರ ವರ್ಣನೆ ಬರುತ್ತೆ ಭಾಗವತದಲ್ಲಿ. ಈ ರೀತಿ ಸರಿಸುಮಾರು 3 ತಿಂಗಳು ಆತ ಕಾಯ್ತಾನೆ. 3 ತಿಂಗಳು. ವಸುದೇವ ಆತ ನಂದ ಮಹಾರಾಜನನ್ನ ಕಂಡು ಅತ್ಯಂತ ಅಕ್ಕರೆ ಆತನಿಗೆ. ನನ್ನ ಮಕ್ಕಳನ್ನ ನನ್ನ ಕಷ್ಟದ ಸಮಯದಲ್ಲಿ ಎಂತ ಒಂದು ದೊಡ್ಡ ನನಗೆ ಉಪಕಾರ ಮಾಡಿದ್ದಾನೆ, ಈತನಷ್ಟು ಸ್ನೇಹ ನನ್ನ ಹಿತೈಷಿ ಇನ್ಯಾರೂ ಇಲ್ಲ. ಆತನನ್ನ ಆಲಿಂಗನ ಮಾಡಿಕೊಂಡು ಅವರಿಗೆ ಧನ್ಯನಂತೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಬಟ್ ನಂದ ಮಹಾರಾಜ ಎಲ್ಲವನ್ನ ಕಾಣ್ತಾ ಇದ್ದಾನೆ. ಬಟ್ ಆತನಿಗೆ ಕೃಷ್ಣ ಈತ ನನ್ನ ಮಗನೇ, ಅವರು ಸ್ವೀಕರಿಸೋದಿಲ್ಲ. ಅವರಿಗೆ ಆ ಮಾತು ಕೇಳಿದ್ರು ಕೂಡ ಅವ್ರಿಗೆ ಏನನ್ಸುತ್ತೆ? ಇಲ್ಲ, ಕೃಷ್ಣ ನನ್ನ ಮಗನೇ,
ಸೊ ವಸುದೇವ ದೇವಕರಿಗೆ ಕೃಷ್ಣ ನಮ್ಮ ಮಗ, ಆತ ನಂದ ಅವರ ಮಲತಂದೆಯಂತೆ, ಯಶೋದೆ ಮಲತಾಯಿಯಂತೆ ಬೆಳೆಸಿದ್ರು ಅಂತ. ಬಟ್ ನಂದ ಯಶೋದೆಯರಿಗೆ ಕೃಷ್ಣ ಈತ ನಮ್ಮ ಮಗನೇ, ಈತ ವ್ರಜದವನು, ವೃಂದಾವನದವನು ಇವನು. ಆ ಬಲರಾಮ ಓಕೆ, ಯಾಕೆಂದ್ರೆ ರೋಹಿಣಿಯ ಮಗ ಅಲ್ವಾ. ಬಟ್ ಕೃಷ್ಣ ಈತ ನಮ್ಮ ಮಗ, ನಂದನಂದನ ಯಶೋಧಾನಂದನ. ಸೊ ಅವ್ರು ಕಾಯ್ತಾ ಇದ್ದಾರೆ, ನಮ್ಮ ಮಗನನ್ನ ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಅಲ್ಲಿ ವಸುದೇವ, ಆತನಿಗೆ ಗೊತ್ತು ಈಗ ಕೃಷ್ಣನನ್ನ ನಾವು ಬೀಳ್ಕೊಡಕ್ ಆಗೋದಿಲ್ಲ ಅಂತ. ಸೊ ಅಲ್ಲಿ ಉಗ್ರಸೇನ ಇದ್ದಾನೆ, ವಸುದೇವ ಇದ್ದಾನೆ, ಎಲ್ಲ ದ್ವಾರಕಾವಾಸಿಗಳಿದ್ದಾರೆ. ಹೇಗಪ್ಪ ಈ ಪರಿಸ್ಥಿತಿಯಿಂದ ನಾವು ಕೃಷ್ಣನನ್ನ ಕರ್ಕೊಂಡು ಹೋಗ್ಬೇಕು? ಸೊ ಕೃಷ್ಣನಿಲ್ಲದೆ ನಂದ ಹೊರಡ್ಲಿಕ್ಕೆ ಮನಸ್ಸೇ ಇಲ್ಲ ಆತನಿಗೆ. ಯಾರಾದ್ರೂ ಇದನ್ನು ಓದ್ತೀರಾ? ಕೃಷ್ಣನಿಲ್ಲದೆ ಹೊರಡಲು ಓದಿ. ಕೃಷ್ಣನಿಲ್ಲದೆ ಹೊರಡಲು ನಂದನಿಗೆ ಮನಸ್ಸಿರಲಿಲ್ಲ. ಆದರೆ ದ್ವಾರಕಲ್ಲಿರುವ ಭಕ್ತರಿಗೆ ತಿಳಿಸಿ ಮರುದಿನವೇ ಕೃಷ್ಣನು ವ್ರಜಕ್ಕೆ ಬರುತ್ತಾನೆ ಎಂದು ಹೇಳಿ ಅವನನ್ನು ಸಂತೈಸಿದನು. ಸೊ ಅಲ್ಲಿ ವಸುದೇವ ಆತ ಕೃಷ್ಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮಾತನ್ನ ಹೇಳ್ತಾನೆ. ಅವನು ನೋಡ್ತಾ ಇದ್ದಾನೆ, ನಂದ ಯಶೋದೆಯರ ಕೃಷ್ಣನ ಕುರಿತಾದಂತಹ ಪ್ರೀತಿ ವಾತ್ಸಲ್ಯ ಎಷ್ಟರ ಮಟ್ಟಿಗಿದೆ. ನಮಗಿಂತ 100,00,000,000,000 ಹೆಚ್ಚು ಪಟ್ಟದು. ಹಾಗಾಗಿ ಕೃಷ್ಣನು ಕೂಡ ಅವರಿಂದ ಅತಿ ಉನ್ನತವಾದಂತಹ ಆಕರ್ಷಣೆ ಅವರ ಕುರಿತಾಗಿ. ಸೊ ಕೃಷ್ಣನನ್ನ ಕಂಡಾಗ್ಲೇ ಅವರು ಆತನನ್ನ ಮಡಿಲಿನಲ್ಲಿ ಕರ್ಕೊಂಡು ಆ ವಾತ್ಸಲ್ಯದಲ್ಲಿ ಆತನಿಗೆ ಹಾಲು ಉಣಿಸಿದ್ರು. ಹಾಲಿನ ಅಭಿಷೇಕವನ್ನೇ ಮಾಡಿದ್ಲು ಯಶೋದೆ. ಆ ವಾತ್ಸಲ್ಯ ಇಷ್ಟು ವರ್ಷಗಳಾದ್ರೂ ಕೂಡ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಯಾಕಂದ್ರೆ ಅದು ದಿವ್ಯವಾದದ್ದು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಮಗ ಬೆಳೆದ ಮೇಲೆ ಆ ವಾತ್ಸಲ್ಯನೂ ಕಡಿಮೆ ಆಗುತ್ತಲ್ವಾ. ಸಣ್ಣವರಿದ್ದಾಗ ಬಹಳ ಪ್ರೀತಿ, ಹೌದ್ ತಾನೆ? ನೀವು ಎಲ್ಲರೂ ದೊಡ್ಡವರಿದ್ದೀರಾ, ಮಕ್ಕಳನ್ನ ಬೆಳೆಸಿದವರು ಇದ್ದೀರಾ ಇಲ್ಲಿ, ಹೌದಲ್ಲ? ಬಟ್ ಕೃಷ್ಣನ ಕುರಿತಾಗಿ ಆತನ ತಂದೆ ತಾಯಿಗಳು ಎಷ್ಟು ವರ್ಷ ಆದ್ರೂ ಕೂಡ, ಇದು ಮುಂದೆ ಬರುತ್ತೆ ಮಾತು, ಕೃಷ್ಣನನ್ನು ನೋಡಿದ ತಕ್ಷಣ ವಾತ್ಸಲ್ಯದಲ್ಲಿ ಆ ತಾಯಂದ್ರೆ ಎದೆ ಹಾಲು ಹರಿತಾ ಇತ್ತು, ಆ ಹಸುಗಳ ಹಾಲು ಹರಿತಾ ಇತ್ತು. ಸೊ ಹೀಗೆ ವಸುದೇವ ಮತ್ತೆ ದೇವಕಿ ಅವರೆಲ್ಲ ಕಂಡಿದ್ದಾರೆ. ಸೊ ಕೃಷ್ಣನನ್ನ ನಾವು ಖಚಿತವಾಗಿ ಕಳಿಸ್ಕೊಡ್ತೀವಿ. ಆ ಉದ್ಧವ ಬಂದು ಹೇಳ್ದ, ಈಗ ತಾನೆ ಬಲರಾಮ ಬಂದು ಹೇಳ್ದ, ಕೃಷ್ಣನು ಸದಾ ಪ್ರತಿದಿನ ಪ್ರತಿ ರಾತ್ರಿ ನಿಮ್ಮ ಮಾತನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಹೆಸರುಗಳನ್ನೇ ಆತ ಜಪ ಮಾಡ್ತಾ ಇರ್ತಾನೆ. ಭಕ್ತರೆಲ್ಲರೂ ಕೂಡ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಅಂತ ಹೇಳಿದ್ರೆ ಅವನೇನ್ ಜಪ ಮಾಡ್ತಾನೆ? ನಂದ ಯಶೋದೆ, ಶ್ರೀಧಾಮ, ಗೋಪಿಯರ ಹೆಸರನ್ನ ಹೇಳ್ತಾನೆ, ಕೃಷ್ಣ ಜಪ ಮಾಡ್ತಾ ಇದ್ದಾನೆ, ವ್ರಜವಾಸಿಗಳ ಹೆಸರು. ಸೊ ಹೀಗೆ ಕೃಷ್ಣ ಜಪಿಸ್ತಾ ಇದ್ದಾನೆ. ಹಾಗಾಗಿ ಅವನ್ ಕಳಿಸ್ಬೇಕು, ನಮಗೂ ಗೊತ್ತಿದೆ. ಬಟ್ ಈಗ ಕೃಷ್ಣನನ್ನ ನಾವು ದ್ವಾರಕೆಯಿಂದ ಕರೆತಂದಿದ್ದೀವಿ. ಈಗ ಆತನನ್ನ ವಾಪಸ್ ಕರೆದುಕೊಂಡು ಹೋಗದೆ ಆತನನ್ನ ನಾವು ಇಲ್ಲೇನೆ ವೃಂದಾವನಕ್ಕಿಂತ ಬೀಳ್ಕೊಟ್ರೆ ಅಲ್ಲಿ ದ್ವಾರಕೆಯಲ್ಲಿ ಕಾಯ್ತಾ ಇರುವಂತವ್ರು ನೆನಪಿದೆಯಾ? ಯಾರು ದ್ವಾರಕೆಯಲ್ಲಿ ಉಳಿದಿದ್ರು ಅಂತ ನೆನ್ನೆ ನಾನು ಹೇಳಿದ್ದೆ. ಎಲ್ಲರೂ ಕೂಡ ದ್ವಾರಕೆಯಿಂದ ಬಂದಿದ್ರು ಈ ಕುರುಕ್ಷೇತ್ರಕ್ಕೆ. ಬಟ್ ಅನಿರುದ್ಧ, ಪರ್ಫೆಕ್ಟ್, ಚೆನ್ನಾಗಿ ನೆನ್ಪಿಟ್ಟಿದ್ದೀರಾ, ಥ್ಯಾಂಕ್ ಯು. ಅನಿರುದ್ಧ ಮತ್ತೆ ಕೆಲ ಭಕ್ತರು ಮಾತ್ರ ಅಲ್ಲಿ ಉಳಿದಿದ್ರು, ದ್ವಾರಕೆಯ ಪಾಲಕರ, ಅವರು ಸಂರಕ್ಷಕರು. ಸೊ ಅವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಉತ್ತರ ನೀಡ್ಬೇಕಾಗತ್ತೆ. ಕೃಷ್ಣನನ್ನ ನೀವು ಹಾಗೆ ಬಿಟ್ಟು ಬಂದ್ಬಿಟ್ರಾ ಅಂತ ಹೇಳಿ ಅವರು ಇದಾಗೋದಿಲ್ವಾ? ಮನೆಯಿಂದ ಹೊರ ಕರ್ಕೊಂಡೋಗಿರೋ ವ್ಯಕ್ತಿ ನಾವು ವಾಪಸ್ ಕರೆತರ್ಬೇಕಲ್ವಾ? ಸೊ ಹಾಗಾಗಿ ನಾವು ಅವನನ್ನು ಕರ್ಕೊಂಡು ಹೋಗ್ತೀವಿ. ಅದಾದ ಮೇಲೆ ತಕ್ಷಣ ಮರುದಿನವೇ ಕೃಷ್ಣನನ್ನ ನಾವು ವೃಂದಾವನಕ್ಕೆ ಬೀಳ್ಕೊಡ್ತೀವಿ. ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ವಸುದೇವ. ಉಗ್ರಸೇನನು ಹೇಳ್ತಾನೆ, ಅತಿ ಜ್ಯೇಷ್ಠನಾದ ಉಗ್ರಸೇನ, ಆತನು ಹೇಳ್ತಾನೆ, ನಾವು ಪ್ರತಿಜ್ಞೆ ಮಾಡ್ತೀವಿ, ನಿಜವಾಗ್ಲೂ ಕಳಿಸ್ಕೊಡ್ತೀವಿ. ನಂದ ಮಹಾರಾಜರು ಒಲ್ಲದ ಮನಸ್ಸಿನಿಂದ ಎದೆ ಮೇಲೆ ದೊಡ್ಡ ಕಲ್ಲು ಇಟ್ಕೊಂಡಂಗೆ ಒಂದು ರೀತಿ ಹೇಗೋ ತಡೆಯೋದು, ಅವರು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ದ್ವಾರಕವಾಸಿಗಳು ಅನೇಕ, ವಿಶೇಷ ವಸುದೇವ ದೇವಕಿಯರೆಲ್ಲ ಅನೇಕ ಉಡುಗೊರೆಗಳನ್ನು ನೀಡ್ತಾರೆ. ದಯವಿಟ್ಟು ತಗೊಳ್ಳಿ, ದಯವಿಟ್ಟು ತಗೊಳ್ಳಿ, ದಯವಿಟ್ಟು ತಗೊಳ್ಳಿ ಅಂತ. ಅವರಿಗೆ ಆ ಉಡುಗೊರೆಗಳ ಮೇಲೆ ಏನು ಆಸಕ್ತಿ ಇಲ್ಲ. ಬಟ್ ಏನು ಆ ಒಂದು ಅಕ್ಕರೆ ಇದೆ ಅಲ್ವಾ, ಅವ್ರದ್ದು ಆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕೃಷ್ಣನನ್ನ ಬಿಟ್ಕೊಟ್ಬಿಡಿ, ಕರ್ಕೊಂಡು ಹೋಗ್ತೀವಿ ನಾವು ಅನ್ನೋ ಒಂದು ಮಾತಲ್ಲಿ. ಸೊ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರು ಒಲ್ಲದ ಮನಸ್ಸಿಂದ ಓಕೆ, ಬರ್ತಾನೆ, ಕಳಿಸ್ತಿರ್ತಾನೆ, ಕಳಿಸ್ತೀವಿ. ಕೃಷ್ಣನು ಹೋಗಿ ನಂದ ಯಶೋದರಿಗೆ ಹೇಳ್ತಾನೆ, ಅಮ್ಮ ಯಶೋದೆ, ಅಪ್ಪ ನಂದ, ಕೆಲ ದಿನಗಳಾದ ಮೇಲೆ ರಾಜಸೂಯ ಯಜ್ಞ ಆಗ್ತದೆ.
ರಾಜಸೂಯ ಯಜ್ಞದ ಕೊನೆಯಲ್ಲಿ ಯಾರ ಕೊನೆ ಆಗತ್ತೆ? ಯಾವ ಒಬ್ಬ ವ್ಯಕ್ತಿಯ ಕೊನೆ ಆಗತ್ತೆ? ಹ? ನೋಡ್ಬೋಲ್ಲ, ಜರಾಸಂಧ. ಶಿಶುಪಾಲನ ಕೊನೆ ಜರಾಸಂಧ. ಆದ ಮೇಲೆ ಜರಾಸಂಧ ಅದ್ರ ಮುಂಚೆನೆ ಆಗುತ್ತೆ. ರಾಜಸೂಯದ ಪ್ರಾರಂಭದಲ್ಲಿ ಜರಾಸಂಧ, ಅದಾದ್ಮೇಲೆ ಕೊನೆಯಲ್ಲಿ ಶಿಶುಪಾಲ. ಅದಾದ್ಮೇಲೆ ಆ ಶಿಶುಪಾಲನ ವಧೆಯನ್ನ ಕಂಡು ಇನ್ನೊಬ್ಬ ಸುರ ದಂತವಕ್ರ ಆತ ಓಡೋಡಿ ಬರ್ತಾನೆ. ಅದಾದ್ಮೇಲೆ ವಿದೂರಥ, ಆತ ಮಥುರೆ ಬಳಿ ಆತ ಹೊರ ನಿಂತು ಅಲ್ಲಿ ಯುದ್ಧ ಮಾಡ್ತಾನೆ. ದಂತವಕ್ರ ಮತ್ತೆ ವಿದುರಥ ಅಲ್ಲಿ ನಿಂತಿರ್ತಾರೆ. ಸೊ ಅವರನ್ನ ನಾನು ಸಂಹಾರ ಮಾಡ್ಲಿಕ್ಕಿಂತ ಮಥುರೆ ಬಳಿ ಮತ್ತೆ ಬರ್ತೀನಿ, ಆಗ ನಾನು ಖಚಿತವಾಗಿ ವೃಂದಾವನಕ್ಕೆ ಬಂದೇ ಬರ್ತೀನಿ ಅಪ್ಪ ಅಮ್ಮ ಅಂತ ಹೇಳಿ ಆತ ಕೃಷ್ಣ ಆಶ್ವಾಸನೆ ಮಾಡ್ತಾನೆ ಯಶೋದೆ ಮತ್ತೆ ನಂದರಿಗೆ. ಆಗ ನಾನು ನಿಮ್ಮೊಡನೆ ಆ ಸಮಯದಂತೆ ನಾನು ನಿಮ್ಮ ಜೊತೆ ಶಾಶ್ವತವಾಗಿ ಇರ್ತೀನಿ, ನಿಮ್ಮನ್ನ ನಾನು ಗೋಲೋಕಕ್ಕೆ ಕರೆದೊಯ್ತೀನಿ, ನಾನು ಕೂಡ ಬರ್ತೀನಿ. ನೆನಪಿದೆ, ಅದನ್ನ ನಾವು ಚರ್ಚೆ ಮಾಡಿದ್ವಲ್ವಾ ಹಿಂದೆ ಪಾಂಡವ ಪ್ರಿಯದಲ್ಲಿ. ಸೊ ಆ ಘಟನೆ ಮುಂಚೆ ಇದಾಗಿದೆ ಆಕ್ಚುಲಿ. ಸೊ ಕೃಷ್ಣ ಅದನ್ನ ಆಶ್ವಾಸನೆ ಹೇಳಿದ್ಮೇಲೆ ಅವರು ಅದನ್ನ ಸ್ವೀಕರಿಸಿ ಆಯ್ತು ಅಂತ ಹೇಳಿ ಆ ನಂದ ಯಶೋದೆಯರು ಆ ಎಲ್ಲ ವ್ರಜಭಕ್ತರು ಅವರು ಮಥುರೆಗೆ ಹಿಂತಿರುಗಿದ್ರು. ಆ ಮಳೆ ಪ್ರಾರಂಭ ಆಗುವಂತ ಸಮಯ ಬಂದ್ಬಿಡ್ತು. ಹಾಗಾಗಿ ವೃಷ್ಣಿಗಳೆಲ್ಲರೂ ಕೂಡ ದ್ವಾರಕೆಗೆ ವಾಪಸ್ ಮರಳಿದರು. ಈ ಅಧ್ಯಾಯ ಶ್ರೀಕೃಷ್ಣ ಪುಸ್ತಕದಲ್ಲಿ 83ನೇ ಅಧ್ಯಾಯ ಅನ್ಸುತ್ತೆ. ಹೌದು. ಸೊ ಪ್ರಭುಪಾದರು ಇದರ ವರ್ಣನೆಯನ್ನ ಚೆನ್ನಾಗಿ ಹೇಳಿದ್ದಾರೆ. ತಾವೆಲ್ಲರೂ ಕೃಷ್ಣ ಪುಸ್ತಕ ಗ್ರಂಥದಲ್ಲಿ ಇದನ್ನ ಓದಿ ಇನ್ನಷ್ಟು ಇದರ ಸ್ವಾರಸ್ಯ ತಿಳ್ಕೊಳ್ಳಿ ಅಂತ ಕೋರ್ತಾ ಶ್ರೀಲ ಪ್ರಭುಪಾದರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಮಾತನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ರಿಗೂ ಕೂಡ ನನ್ನ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ?